ಓಕೆ ಮಕ್ಕಳ, ಸೊ ಇವತ್ತಿನ ಕ್ಲಾಸಲ್ಲಿ ನಾವು ಮೊರಾರ್ಜಿದು ಲಾಸ್ಟ್ ಇಯರ್ ಪೇಪರ್ ಅಂದರೆ 2023 ಇದೆಯಲ್ಲ, ಆ ಪೇಪರ್ ಡಿಸ್ಕಸ್ ಮಾಡಿ. ಓಕೆ, ಸೊ ಒಂದಿಷ್ಟು ಬೇಸಿಕ್ ಇನ್ಫಾರ್ಮೇಷನ್ನ ಡಿಸ್ಕಸ್ ಮಾಡೋಣ. ಈಗ ಮೊರಾರ್ಜಿ ಪರೀಕ್ಷೆ ಯಾವತ್ತಿದೆ? ಫೆಬ್ರವರಿ 18 ಅಲ್ವಾ? ರೈಟ್. ಈಗ ಮೊರಾರ್ಜಿ ಪರೀಕ್ಷೆಯಲ್ಲಿ ಟೋಟಲ್ ಎಷ್ಟು ಮಾರ್ಕ್ಸ್ ಇರುತ್ತೆ? 100 ಮಾರ್ಕ್ಸ್ ಇರುತ್ತೆ. ನೀವು 5th ಅಲ್ಲಿ ಏನು ಸಬ್ಜೆಕ್ಟ್ಸ್ ಓದ್ತಿರಲ್ಲ, ಭಾಷೆ ಆಗಿರಲಿ ಅಥವಾ ವಿಷಯಗಳಾಗಿರಲಿ, ಪರಿಸರ ಅಧ್ಯಯನ, ಗಣಿತ, ಕನ್ನಡ, ಇಂಗ್ಲೀಷ್, ಇವಿಷ್ಟನ್ನ ಸೇರಿ 100 ಮಾರ್ಕ್ಸ್ ಬರುತ್ತೆ. 100 ಪ್ರಶ್ನೆಗಳಿರುತ್ತೆ, 100 ಮಾರ್ಕ್ಸ್ ಇರುತ್ತೆ. ಕನ್ನಡದಿಂದ ಎಷ್ಟು ಪ್ರಶ್ನೆ ಇರುತ್ತೆ? 20. ಇಂಗ್ಲೀಷಿಂದ ಆಯ್ತಾ? ಗಣಿತದಿಂದ, ಪರಿಸರ ಅಧ್ಯಯನದಲ್ಲಿ 2 ಭಾಗ ಮಾಡಿದ್ದಾರೆ, ವಿಜ್ಞಾನ ಮತ್ತೆ ಸಮಾಜ ವಿಜ್ಞಾನ. ವಿಜ್ಞಾನದಿಂದ 20 ಮಾರ್ಕ್ಸ್ ಇರುತ್ತೆ, ಸಮಾಜ ವಿಜ್ಞಾನದಿಂದ 20 ಮಾರ್ಕ್ಸ್ ಇರುತ್ತೆ. ಅರ್ಥ ಆಯ್ತಾ? ಸೊ ಒಟ್ಟು ಸೇರಿ ಎಷ್ಟು ಮಾರ್ಕ್ಸ್ ಆಯಿತು? 100 ಮಾರ್ಕ್ಸ್ ಆಯಿತು. ಒಂದು ಪ್ರಶ್ನೆಗೆ 1 ಮಾರ್ಕ್. ಅರ್ಥ ಆಯ್ತಾ? ಕನ್ನಡದಲ್ಲಿ ಹೆಚ್ಚು ಗ್ರಾಮರ್ ಇರುತ್ತೆ. ಗ್ರಾಮರ್ ಅಂದರೆ ವ್ಯಾಕರಣ. ಕನ್ನಡ ವ್ಯಾಕರಣದಿಂದ ಜಾಸ್ತಿ ಪ್ರಶ್ನೆಗಳಿರುತ್ತೆ. ಕನ್ನಡ ಪಾಠಗಳಿಂದ ಸಹ ಒಂದು ಸ್ವಲ್ಪ ಪ್ರಶ್ನೆಗಳಿರುತ್ತೆ. ಒಂದು 3-4-3ರಿಂದ 5ರವರೆಗೂ ಕನ್ನಡ ಪಾಠಗಳಿಂದ ಇರುತ್ತೆ. ಇನ್ನು ಉಳಿದಿದ್ವೆಲ್ಲ ಕನ್ನಡ ವ್ಯಾಕರಣದಿಂದ ಇರುತ್ತೆ. ಅದೇ ಥರ ಇಂಗ್ಲೀಷಲ್ಲಿ ಇಂಗ್ಲೀಷ್ ವ್ಯಾಕರಣದಿಂದ ಹೆಚ್ಚು ಪ್ರಶ್ನೆಗಳಿರುತ್ತೆ. ಇಂಗ್ಲೀಷ್ ಪಾಠದಿಂದ, ಪಾಠ ಆಗಿರಲಿ ಪೋಯಮ್ ಆಗಿರಲಿ, ಪ್ರೋಸ್ ಅಥವಾ ಪೋಯಟ್ರಿ ಅಂತ ಕರಿತೀವಲ್ಲ, ಅದರಿಂದ ಸಹ ಸ್ವಲ್ಪ ಕಡಿಮೆ ಪ್ರಶ್ನೆ ಇರುತ್ತೆ, 4ರಿಂದ 5. ಇನ್ನು ಗಣಿತದಲ್ಲಿ ನೀವೇನು ಶಾಲೆಯಲ್ಲಿ ಓದ್ತಿರಲ್ಲ, ಶಾಲೆಯಲ್ಲಿ ನಿಮ್ಮ ಪುಸ್ತಕದಲ್ಲಿ ಭಾಗ 1 ಭಾಗ 2 ಪುಸ್ತಕ ಇದೆಯಲ್ಲ, ಅವೇ ಪಾಠಗಳಿಂದ ಪ್ರಶ್ನೆಗಳು ಬರುತ್ತೆ. ಟೋಟಲ್ 60 ಆಯಿತು. ಇನ್ನು ಸಮಾಜ ವಿಜ್ಞಾನ ಮತ್ತು ವಿಜ್ಞಾನ ಅಂದರೆ ಒಟ್ಟಾರೆ 2 ಸೇರಿ ನಾವೇನಂತ ಹೇಳ್ತೀವಿ? ಪರಿಸರ ಅಧ್ಯಯನ. ಅದರಲ್ಲಿ ಒಟ್ಟು 40 ಮಾರ್ಕ್ಸ್ ಇರುತ್ತೆ. 20 ವಿಜ್ಞಾನಕ್ಕೆ ಸಂಬಂಧಪಟ್ಟಿರೋ ಪಾಠಗಳಿಂದ, ಇನ್ನು 20 ಸಮಾಜ ವಿಜ್ಞಾನಕ್ಕೆ ಸಂಬಂಧಪಟ್ಟಿರೋ ಪಾಠಗಳಿಂದ. ಅರ್ಥ ಆಯ್ತಾ? ಈಸಿ. ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಇರ್ತಕ್ಕಂಥ ಪಾಠಗಳನ್ನ ಸರಿಯಾಗಿ ಓದಿದರೆ, ಮತ್ತು ನಿಮ್ಮ ಕ್ಲಾಸಸ್ಸಲ್ಲಿ ಏನಾದ್ರು ಕೋಚಿಂಗಲ್ಲಾಗಿರಲಿ ಅಥವಾ ನಿಮ್ಗೆ ಎಲ್ಲಿ ಪಾಠಗಳನ್ನ ಹೇಳ್ತಾರೆ ಅದನ್ನು ಕರೆಕ್ಟಾಗಿ ಫಾಲೋ ಮಾಡಿ ಒಂದಿಷ್ಟು ಕ್ವಶನ್ ಪೇಪರ್ ಸಾಲ್ವ್ ಮಾಡಿದರೆ ನೀವು ಆರಾಮಾಗಿ ಒಳ್ಳೆ ಮಾರ್ಕ್ಸ್ನ ತೊಗೊಂಡು ಪಾಸ್ ಆಗ್ಬೋದು. ಸೊ ಇವತ್ತು ನಾವು ಯಾವುದನ್ನು ಡಿಸ್ಕಸ್ ಮಾಡೋಣ? ಹೋದ ವರ್ಷ ಬಂದಿರತಕ್ಕಂಥ ಕ್ವಶನ್ ಪೇಪರ್ನ ಡಿಸ್ಕಸ್ ಮಾಡಿ ಸ್ಟಾರ್ಟ್ ಮಾಡೋಣವಾ? ಸೊ ಇನ್ನೊಂದು ವಿಷಯ ನೋಡ್ರಿ, ಈಗ OMR ಅಂತ ಇರುತ್ತಲ್ವಾ? ಸೊ OMR ಈಗ ಆಲ್ರೆಡಿ ನೀವು ನವೋದಯ ಎಕ್ಸಾಮಲ್ಲಿ ಬರೆದಿರ್ತೀರಾ. ಸೊ OMR ಅಲ್ಲಿ ಡೀಟೇಲ್ಸ್ ಎಲ್ಲ ಕರೆಕ್ಟಾಗಿ ಫಿಲ್ ಮಾಡಬೇಕು. ಹೆಸರು ಇರೋ ಕಡೆ ಹೆಸರು, ರೋಲ್ ನಂಬರ್ ಇರೋ ಕಡೆ ರೋಲ್ ನಂಬರು. ಅರ್ಥ ಆಯ್ತಾ? ಸೊ ನೀವು ಎಲ್ಲಿ ಜಾಗ್ರತೆ ವಹಿಸ್ಬೇಕಪ್ಪ ಅಂದರೆ, ಈಗ ಒಂದನೇ ಪ್ರಶ್ನೆಗೆ ಏನಿರುತ್ತೆ? A ಆಪ್ಷನ್ ಕೊಟ್ಟಿರ್ತಾರೆ, B ಆಪ್ಷನ್ ಕೊಟ್ಟಿರ್ತಾರೆ, C ಆಪ್ಷನ್ ಕೊಟ್ಟಿರ್ತಾರೆ, D ಆಪ್ಷನ್ ಕೊಟ್ಟಿರ್ತಾರೆ. ಈಗ ಸಪೋಸ್ ಒಂದನೇ ಪ್ರಶ್ನೆಗೆ ನಿನ್ಗೆ ಯಾವ್ದು ಅನಿಸ್ತಪ್ಪ? B ಅನಿಸ್ತು ಅಂತ ಅನ್ಕೋ. B ಆಪ್ಷನ್ ಸರಿ ಅಂದರೆ ಇದನ್ನ ಸರಿಯಾಗಿ ತೀಡಬೇಕು. ಬ್ಲೂ ಅಥವಾ ಬ್ಲ್ಯಾಕ್ ಬಾಲ್ ಪೆನ್ನಿಂದ ನೋಡ್ರಿ, ನೀಟಾಗಿ ಆಚೆನೂ ಹೋಗ್ಬಾರ್ದು, ಕಡಿಮೆನೂ ಆಗಬಾರ್ದು. ಇದನ್ನೇನು ಮಾಡಬೇಕು? ನೀಟಾಗಿ ರೌಂಡ್ ಆಫ್ ಮಾಡಬೇಕು. ಅರ್ಥ ಆಗ್ತಿದೆಯಾ? ಎಷ್ಟನೇ ಪ್ರಶ್ನೆಗೆ ಉತ್ತರ ಆಗ್ತಾ ಇದೀವಿ ನಾವು? 1ನೇ ಪ್ರಶ್ನೆ. ಕರೆಕ್ಟಾಗಿ ನೋಡ್ಬೇಕು. 1ನೇ ಪ್ರಶ್ನೆ ಓದಿರ್ತೀರಾ, 1ನೇ ಪ್ರಶ್ನೆ ಒಂದು B ಆಪ್ಷನ್ ಅಂತ ಅನ್ಸಿರುತ್ತೆ. ಸುತ್ತಬೇಕಾದಾಗ 2ನೇ ಪ್ರಶ್ನೆ ಸುತ್ತಬಿಟ್ರೆ ಏನಾಗುತ್ತೆ? ತಪ್ಪಾಗುತ್ತೆ ಅಲ್ವಾ? ಸೊ ಅದಕ್ಕೆ ಯಾವ ಪ್ರಶ್ನೆ ಓದ್ತಾ ಇದ್ದೀರಿ ಮತ್ತು ಯಾವ ಪ್ರಶ್ನೆ ಉತ್ತರ ಹಾಕ್ತಾ ಇದ್ದೀರಿ ಅದೆರಡರ ಮಧ್ಯೆ ಕರೆಕ್ಟಾಗಿ ನೋಡಿರ್ಬೇಕು. ಅರ್ಥ ಆಗ್ತಿದೆಯಾ? ಸೊ OMR ಅಲ್ಲಿ ತುಂಬಬೇಕಾದ್ರೆ ಜಾಗ್ರತೆ ವಹಿಸ್ಬೇಕಾಗ್ತದೆ. ಈ ಥರ ನೀಟಾಗಿ ಬ್ಲೂ ಅಥವಾ ಬ್ಲ್ಯಾಕ್ ಪೆನ್ನಿಂದ ನಾವು ಫಿಲ್ ಮಾಡಬೇಕಾಗ್ತದೆ. ಸೊ ಇಷ್ಟಿದೆ. ಅರ್ಥ ಆಯ್ತಾ? ಸೊ OMR ನಾವು ತುಂಬುವಂಥ ಆನ್ಸರ್ ಶೀಟ್ಗೆ ಏನಂತ ಕರಿತೀವಿ? OMR ಅಂತ ಕರಿತೀವಿ. ಅರ್ಥ ಆಯ್ತಾ? ಹಾಗಿದ್ರೆ ಕ್ವಶನ್ ಪೇಪರ್ ಡಿಸ್ಕಸ್ ಮಾಡೋಣ ಈಗ. ಯಾ, ಓಕೆ, ರೈಟ್. ನೋಡಿ, 1ನೇ ಪ್ರಶ್ನೆ, ಚನ್ನಮಲ್ಲಿಕಾರ್ಜುನ ಎಂಬುದು ಕೆಳಗಿನ ಯಾವ ವಚನಗಳ ಅಂಕಿತವಾಗಿದೆ? ಅರ್ಥ ಆಯ್ತಾ? ಕಾಣಿಸುತ್ತಾ ಕ್ವಶನ್ ಎಲ್ರಿಗೂ? ಚನ್ನಮಲ್ಲಿಕಾರ್ಜುನ ಎಂಬುದು ಕೆಳಗಿನ ಯಾವ ವಚನಗಳ ಅಂಕಿತ ಆಗಿದೆ? ಆಪ್ಷನ್ ಏನಿದೆ? ಬಸವಣ್ಣ, ಅಲ್ಲಮ ಪ್ರಭು, ಅಕ್ಕ ಮಹಾದೇವಿ, ಅಂಬಿಗರ ಚೌಡಾಯಿ. ಈಗ ವಚನಗಳು ಪಾಠ ಇದೆ ನಿಮ್ಗೆ, ಇದೆಯಲ್ಲ ಕನ್ನಡದಲ್ಲಿ? ಯಾರ್ಯಾರು ವಚನಗಳಿದೆ ಅದರಲ್ಲಿ? ಬಸವಣ್ಣ ಅವ್ರದ್ದಿದೆ, ಮತ್ತೆ ಅಂಬಿಗರ ಚೌಡಯ್ಯ, ಅಕ್ಕ ಮಹಾದೇವಿ, ಆಮೇಲೆ ಚನ್ನಮಲ್ಲಿಕಾರ್ಜುನ ಯಾರ್ದು? ಅಕ್ಕ ಮಹಾದೇವಿದು. ಬಸವಣ್ಣ ಅವ್ರದ್ದು ಯಾವುದು? ಕೂಡಲ ಸಂಗಮ ದೇವ. ಅಂಬಿಗರ ಚೌಡಯ್ಯದು ಮಾರಯ್ಯ ಪ್ರಿಯ ಅಮರೇಶ್ವರ್. ಅರ್ಥ ಆಯ್ತಾ? ಈ ತರ ಒಬ್ಬೊಬ್ಬ ವಚನಕಾರರು ತಮ್ಮ ವಚನಗಳನ್ನ ಒಬ್ಬೊಬ್ಬ ದೇವರಿಗೆ ಅಥವಾ ಅವ್ರು ನಂಬಿರ್ತಕ್ಕಂಥ ಒಂದು ಏನು ದೇವರಿಗೆ ಅರ್ಪಣೆ ಮಾಡ್ತಾರೆ. ಈಗ ಬಸವಣ್ಣವ್ರು ಯಾರಿಗೆ ಅರ್ಪಣೆ ಮಾಡಿದ್ರು? ಕೂಡಲ ಸಂಗಮ ದೇವರಿಗೆ. ಅದೇ ತರ ಈಗ ಚನ್ನಮಲ್ಲಿಕಾರ್ಜುನ ಎಂಬುದು ಕೆಳಗಿನ ಯಾವ ವಚನಗಳ ಅಥವಾ ವಚನಕಾರರ ಅಂಕಿತವಾಗಿದೆ ಅಂದ್ರೆ ಉತ್ತರ ಏನಾಗುತ್ತೆ? ಅಕ್ಕ ಮಹಾದೇವಿ. ಅರ್ಥ ಆಯ್ತಾ? ಸಪೋಸ್ ಬಸವಣ್ಣ ಅವ್ರದ್ದು ಕೇಳಿದ್ರೆ ಏನ್ ಬರ್ತಾ ಇತ್ತು? ಕೂಡಲ ಸಂಗಮ ದೇವ.
ಅದೇ ತರ ಅಂಬಿಗರ ಚೌಡಯ್ಯದು ಮಾರಯ್ಯ ಪಿರಿಯ ಅಮರೇಶ್ವರ. ಅಲ್ಲಮ ಪ್ರಭುದು ಪುಸ್ತಕದಿಂದ ಓದ್ರಿ. ಅಲ್ಲಮ ಪ್ರಭು ವಚನಗಳ ಪಾಠನ ಕರೆಕ್ಟಾಗಿ ಒಂದ್ಸರಿ ಓದಿದ್ರೆ ನಿಮ್ಗೆ ವಚನಗಳ ಸಂಬಂಧಪಟ್ಟ ಯಾವ ಪ್ರಶ್ನೆ ಕೇಳಿದ್ರು ಕೂಡ ಉತ್ತರ ಸಿಕ್ಕತ್ತೆ. ಗೊತ್ತಾಯ್ತಾ? ಸೊ ಹಾಗಿದ್ರೆ ಇಲ್ಲಿರೋ ಪ್ರಶ್ನೆಗೆ ಯಾವ್ದು ಉತ್ತರ? ಚನ್ನ ಮಲ್ಲಿಕಾರ್ಜುನ ಎಂಬುದು ಕೆಳಗಿನ ಯಾವ ವಚನಗಳ ಅಂಕಿತ ಆಗಿದೆ ಅಂದ್ರೆ ಅಕ್ಕ ಮಹಾದೇವಿ. ಅರ್ಥ ಆಯ್ತಾ? ರೈಟ್. ಎರಡನೇ ಪ್ರಶ್ನೆಗೆ ಹೋಗೋಣ. ಆಗಿದ್ರೆ ಇದು ಆಯ್ತು. ಗಿಡವಾಗಿ ಬಗ್ಗದ್ದು ಡ್ಯಾಶ್ ಕೆಳಗಿನ ಪದಗಳಿಂದ ಆಯ್ದ ಗಾದೆಗಳನ್ನು ಪೂರ್ಣಗೊಳಿಸಿ. ಗಾದೆ ಮಾತುಗಳು ಯಾರ್ಯಾರಿಗೆ ಗೊತ್ತಿದೆ? ಹೇಳಿ, ಯಾವ್ದಾದ್ರು ಒಂದು ಪಟ್ಟ ಅಂತ ಹೇಳ್ಬೇಕು. ವೆರಿ ಗುಡ್. ತಾಳಿದವನು ಬಾಳಿಯಾನು. ಮತ್ತೆ ಎಸ್, ಕೈ ಕೆಸರಾದರೆ ಬಾಯಿ ಮೊಸರು. ಆಮೇಲೆ ಹೇಳಿ. ಕೈ ಹಾಲು ಕಪ್ಪಾದರೆ ಆಕಳ ಕಪ್ಪಾದರೆ ಹಾಲು ಕಪ್ಪೆ. ಅರ್ಥ ಆಯ್ತಾ? ಈ ತರ ಸಾಕಷ್ಟು ಗಾದೆ ಮಾತುಗಳಂದ್ರೆ ನಮ್ಮ ಸುತ್ತಮುತ್ತ ನಾವು ಬಗ್ತಾ ಇದೀವಲ್ಲ ಸಮಾಜ, ಅದರಿಂದ ನಮ್ಗೆ ಸಿಕ್ಕಿರುತ್ತೆ. ಅದು ಅಂದ್ರೆ ರೂಢಿಯಿಂದ ಬಂದಿರ್ತವೆ. ಈಗ ಉದಾಹರಣೆ, ಆಕಳ ಕಪ್ಪಾದ್ರೆ ಹಾಲು ಕಪ್ಪ ಹಾಕಕ್ ಸಾಧ್ಯನಾ? ಕೈ ಕೆಸರಾದ್ರೆ ಬಾಯಿ ಮೊಸರು ಅಂದ್ರೆ ಕೆಸರಲ್ಲಿ ಕೈ ಹಾಕ್ಬಿಟ್ರೆ ಬಾಯಿಗೆ ಮೊಸರು ಬರುತ್ತಾ? ಕಷ್ಟಪಟ್ರೆ ಪ್ರತಿಫಲ ಸಿಕ್ಕತ್ತೆ. ಈಗ ಉದಾಹರಣೆ, ನೀವು ಓದ್ತಾ ಇದ್ದೀರಿ, ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿದ್ರೆ ಪರೀಕ್ಷೆ ಪಾಸ್ ಆಗ್ಬೋದು ಅಲ್ವಾ? ಚೆನ್ನಾಗಿ ನಿಮ್ಮ ಟೀಚರ್ಸ್ ಹೇಳಿದ್ರೆ ಚೆನ್ನಾಗಿ ಓದಿ ಅದನ್ನ ಮತ್ತೆ ಮತ್ತೆ ಪ್ರಾಕ್ಟೀಸ್ ಮಾಡಿ ಸರಿಯಾಗಿ ಪರೀಕ್ಷೆ ಬರೆದ್ರೆ ಪಾಸ್ ಆಗ್ತೀರ. ಅಂದ್ರೆ ನೀವು ಶ್ರಮ ಹಾಕಿದ್ರೆ ನಿಮ್ಗೆ ಪ್ರತಿಫಲ ಸಿಕ್ಕತ್ತೆ. ಅದೇ ತರ ನೋಡ್ರಿ, ಇಲ್ಲಿ ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗಿದೆ, ಮರವಾಗಿ ಮುರಿದಿತೆ, ಮರವಾಗಿ ಬೆಳೆದಿತೆ, ಮರವಾಗಿ ಒಣಗಿದೆ, ಮರವಾಗಿ ಬಗ್ಗಿದೆ. ಅಂದ್ರೆ ಏನ್ ಗೊತ್ತಾ ಮಕ್ಕಳು ಇದರ ಅರ್ಥ? ಈಗ ನೀವು ಚಿಕ್ಕವರಿದ್ದೀರಿ, ಇವಾಗ ನಿಮ್ಗೆ ಏನಾದ್ರು ಒಳ್ಳೆ ವಿಷಯಗಳನ್ನ ಕಲಿಸೋದು ಸುಲಭ, ಕಲಿತೀರಿ. ಅದೇ ದೊಡ್ಡವರಾದ್ರೆ ಸ್ವಲ್ಪ ಕಲಿಸೋದು ಕಷ್ಟ. ಅದಕ್ಕೆ ಅದ್ರ ಅರ್ಥ ಏನು? ಈ ಗಿಡ ಇರುತ್ತೆ, ಸಣ್ಣ ಗಿಡ ಇರುತ್ತೆ, ಅದನ್ನ ಆರಾಮಾಗಿ ಬೆಂಡ್ ಮಾಡ್ಬೋದಲ್ವಾ? ಯಾವ ಕಡೆ ಬೇಕು ಆ ಕಡೆ ಬೆಂಡ್ ಮಾಡ್ಬೋದಲ್ಲ? ಅದೇ ಮರದ ರೆಂಬೆ ಹಿಡ್ಕೊಂಡು ಬೆಂಡ್ ಮಾಡೋಕ್ಕಾಗತ್ತಾ? ಹಂಗೆ ಚಿಕ್ಕ ಮಕ್ಕಳಿಗೆ ನಾವು ಒಳ್ಳೆ ಗುಣಗಳನ್ನ, ಒಳ್ಳೆ ವಿಷಯಗಳನ್ನ ಬಹಳ ಸುಲಭವಾಗಿ ಕಲಿಸ್ಬೋದು. ಅದೇ ನಮ್ಮಷ್ಟು ಏಜ್ ಆದ್ಮೇಲೆ ಸ್ವಲ್ಪ ಕಷ್ಟ. ಸೊ ಈ ಗಾದೆ ಮಾತು ಅರ್ಥ ಏನಾಗಿದ್ರೆ, ಗಿಡವಾಗಿ ಬಗ್ಗದ್ದು ಮರವಾಗಿ, ಅಂದ್ರೆ ನಾವು ಚಿಕ್ಕ ವಯಸ್ಸಲ್ಲೇ ಒಳ್ಳೆ ಒಳ್ಳೆ ಗುಣಗಳನ್ನ ಕಲಿಬೇಕು ಅಂತ ಅರ್ಥ. ಸೊ ಆನ್ಸರ್ ಯಾವ್ದಾಗುತ್ತಾಗಿದ್ರೆ ಮರವಾಗಿ ಬಗ್ಗಿದ್ದು. ಆಪ್ಷನ್ ಯಾವುದು? ಡಿ ಆಪ್ಷನ್. ಫೈನ್. ಸೊ ಎರಡನೇ ಪ್ರಶ್ನೆ ಆಯ್ತು. ಮೂರನೇದು ಹೋಗೋಣ. ಓದ್ತಿಯಪ್ಪ ನೀನು? ಓದ್. ಮೂರನೇ ಪ್ರಶ್ನೆ ಓದ್. ವೆರಿ ಗುಡ್. ಕೆಳಗಿನ ಪದಗಳಲ್ಲಿ ಹಳ್ಳ ಪದಕ್ಕೆ ಸರಿ ಹೊಂದುವ ಜೋಡು ಪದ ಗುರುತಿಸಿ. ಯಾವ್ದಾಗತ್ತೆ ಹೇಳ್ತೀಯಾ? ಎಸ್, ಹೇಳು. ಕೊಳ್ಳ. ಯಾವುದು? ಹಳ್ಳ, ಕೊಳ್ಳ. ನೋಡ್ರಿ, ಜೋಡಿ ಪದಗಳು ಕೂತ್ಕೊಂಡು ಕೇಳಿದಿರಾ? ಜೋಡಿ ಪದಗಳು, ಅನುಕರಣ ವಾಚಕ, ಆಮೇಲೆ ದ್ವಿರುಕ್ತಿ. ದ್ವಿರುಕ್ತಿ ಅಂದ್ರೆ ಒಂದೇ ಪದನ ಎರಡು ಸಾರಿ ಹೇಳ್ತೀವಿ ನಾವು. ಈಗ ಫಾರ್ ಎಕ್ಸಾಂಪಲ್ ನೋಡ್ರಿ, ಇಲ್ಲಿ ಇದು ಕನ್ನಡ ಗ್ರಾಮರ್ ಅಲ್ಲಿ ಬರುತ್ತೆ. ದ್ವಿರುಕ್ತಿ, ದ್ವಿ ಅಂದ್ರೆ ಎರಡಲ್ವಾ? ಉಕ್ತಿ ಅಂದ್ರೆ ಅದೇ ಶಬ್ದ ಅಂತ. ದ್ವಿರುಕ್ತಿ ಬೇಗ ಬೇಗ. ದ್ವಿರುಕ್ತಿ ಉದಾಹರಣೆ ಏನು? ಬೇಗ ಬೇಗ ಅಂದ್ರೆ ಫಾಸ್ಟ್ ಆಗಿ ಬರ್ರಿ ಅಂತ ಅರ್ಥ. ಅದೇ ತರ ಜೋಡಿ ಪದ ಅಥವಾ ಜೋಡಿ ನುಡಿ ಅಂದ್ರೆ ಜೋಡಿ ನುಡಿ ಅಥವಾ ಏನಂತ ಕೇಳಿದಾರೆ ಅವರು? ಜೋಡು ಅಥವಾ ಜೋಡಿ ಪದ. ಇದಕ್ಕೆ ಉದಾಹರಣೆ ಆಸ್ತಿ ಪಾಸ್ತಿ. ಒಂದು ಪದಕ್ಕೆ ಅರ್ಥ ಇರುತ್ತೆ, ಇನ್ನೊಂದು ಪದಕ್ಕೆ ಬಹಳಷ್ಟು ಸಾರಿ ಅರ್ಥ ಇರಲ್ಲ. ಅಥವಾ ಹಣ್ಣು ಹಂಪಲು. ಹಣ್ಣು ಅಂದ್ರೆ ಗೊತ್ತಲ್ಲ, ಮಾವಿನ ಹಣ್ಣು, ಸೇಬು ಹಣ್ಣು. ಹಂಪಲು ಅಂದ್ರೆ ಏನು? ಅಂದ್ರೆ ಅದ್ರ ಜೊತೆ ಬಳಸುವಂತ ಪದ. ಅರ್ಥ ಆಯ್ತಾ? ಹಳ್ಳ ಕೊಳ್ಳ, ಹಳ್ಳ ಕೊಳ್ಳ, ಈ ತರ. ಸೊ ನಾವು ಎರಡು ಪದಗಳನ್ನ ಬಳಸ್ತೀವಿ. ಅದರಲ್ಲಿ ಒಂದು ಪದಕ್ಕೆ ಮುಖ್ಯವಾಗಿ ಅರ್ಥ ಇರುತ್ತೆ, ಮತ್ತೊಂದು ಪದ ಅದ್ರ ಜೊತೆನೆ ನಾವು ಬಳಸ್ತೀವಿ. ಗೊತ್ತಾಯ್ತಾ? ಸೊ ನಿಮ್ಮ ಬುಕ್ ಅಲ್ಲಿ ಡೀಟೇಲ್ಸ್ ಇದೆ, ಹಲವಾರು ಜೋಡು ಪದಗಳಿದೆ, ದ್ವಿರುಕ್ತಿಗಳಿದೆ, ಅನುಕರಣ ವಾಚಕ ಇದೆ, ಅದನ್ನ ಓದಿ. ಅದೇ ತರ ಅನುಕರಣ ವಾಚಕ ಅಂದ್ರೆ ಇದಕ್ಕೆ ಅರ್ಥ ಇರಲ್ಲ. ಅನುಕರಣ ವಾಚಕ. ಓಕೆ, ಒಂದು ನಿಮಿಷ. ಸೊ ಯಾವ್ಯಾವ್ದು ನೋಡಿದೀವಿ ನಾವು? ದ್ವಿರುಕ್ತಿ, ಜೋಡಿ ನುಡಿ, ಅನುಕರಣ ವಾಚಕ. ಈಗ ಝಣ ಝಣ. ಝಣ ಝಣ ಅಂದ್ರೆ ಕಾಯಿನ್ ಬಿದ್ದಾಗ ಹೆಂಗ್ ಬರುತ್ತೆ ಶಬ್ದ? ಝಣ ಝಳ. ಅಥವಾ ಫಳ ಫಳ. ಓ,
ಸೊ ಚುಕ್ಕಿಗಳು ಯಾವ ಥರ ಹೊಳಿತಾ ಇದೆ, ಪಳ ಪಳ ಹೊಳಿದೆ. ಇದು ಮನೇಲಿ ಕನ್ನಡಿ ಕ್ಲೀನ್ ಮಾಡಿರ್ತೀರಿ ಅನ್ಕೊಳ್ರಿ, ಯಾವತ್ತು ಒಂದು ದಿವಸ ಬಾಬಾ ಪಳ ಪಳ ಹೊಳೆಯಕತ್ತೈತೆ ಅಂತ ಹೇಳ್ತಿರಿಲ್ಲ. ಸೊ ಈ ಥರದವುಗಳು ನಾವೇನಂತ ಕರಿತೀವಿ, ಅನುಕರಣ ವಾಚಕಗಳು. ಇದನ್ನು ನಾವು ಇದಕ್ಕೆ ಅರ್ಥ ಹುಡುಕಿ ಹೇಳೋದು ಕಷ್ಟ, ಬಟ್ ಆದ್ರೆ ನಮ್ಗೆ ಅರ್ಥ ಆಗುತ್ತೆ. ಜನ ಜನ ಅಂದ ತಕ್ಷಣ ಅರ್ಥ ಆಗುತ್ತಲ್ವಾ, ಪಳ ಪಳ ಅಂದ ತಕ್ಷಣ ಅರ್ಥ ಆಗುತ್ತಲ್ವಾ, ರೈಟ್. ಸೊ ಗೊತ್ತಾಯ್ತಾ, ದ್ವಿರುಕ್ತಿ, ಜೋಡಿ ನುಡಿ ಅಥವಾ ಜೋಡಿ ಪದ, ಅನುಕರಣ ವಾಚಕ. ಸೊ ಇಲ್ಲಿ ಕೇಳಿರೋ ಪ್ರಶ್ನೆ ಯಾವುದು, ಕೆಳಗಿನ ಪದಗಳಲ್ಲಿ ಹಳ್ಳ ಪದಕ್ಕೆ ಸರಿ ಹೊಂದುವ ಜೋಡು ಪದ ಗುರುತಿಸು. ಸೊ ಆನ್ಸರ್ ಏನಾಗುತ್ತೆ, ಕೊಳ್ಳ. ರೈಟ್. 4ನೇ ಪ್ರಶ್ನೆ ನೋಡಿ, ಕೆಳಗಿನ ಪದಗಳಲ್ಲಿ ಗುಂಪಿಗೆ ಸೇರದ ಪದ ಗುರುತಿಸಿ. ಗುಂಪಿಗೆ ಸೇರದ ಪದ ಅಂದ್ರೆ 4 ಪದಗಳು ಕೊಟ್ಟಿದ್ದಾರೆ, 3 ಪದಗಳ ಮಧ್ಯೆ ಸಂಬಂಧ ಇರುತ್ತೆ, ಒಂದು ಪದ ವಿಭಿನ್ನವಾಗಿರುತ್ತೆ. ಈಗ ಉದಾಹರಣೆ, ಪಾರಿವಾಳ, ಗಿಳಿ, ನವಿಲು, ನಾಯಿ. ಯಾಕೆ, ಅವೆಲ್ಲ ಪಕ್ಷಿ, ಇದು ಸರಿ ಇವೆಲ್ಲ ಪಕ್ಷಿ, ಇದು ಪ್ರಾಣಿ. ಅದೇ ತರ ಇಲ್ಲಿ ನೋಡಿ, ನದಿ, ಬೆಟ್ಟ, ಸಮುದ್ರ, ಸರೋವರ. ಯಾರು ಹೇಳ್ತೀರಿ, ನೀನ್ ಹೇಳು. ನದಿ, ಬೆಟ್ಟ, ಸಮುದ್ರ, ಸರೋವರ, ಇದ್ರ ಗುಂಪಿಗೆ ಸೇರಿದ್ದು ಯಾವುದು, ವೆರಿ ಗುಡ್, ಸಿಟ್ ಡೌನ್. ಬೆಟ್ಟ. ಯಾಕಂದ್ರೆ ನದಿಯಲ್ಲಿ ಏನಿರುತ್ತೆ, ನೀರಿರುತ್ತೆ. ಸಮುದ್ರದಲ್ಲಿ ಏನಿರುತ್ತೆ, ಯಾವ ನೀರಿರುತ್ತೆ, ಎಸ್, ವೆರಿ ಗುಡ್. ಸರೋವರ ಸಹ, ಅಲ್ಲೂ ಕೂಡ ನೀರಿರುತ್ತೆ. ಹಾಗಿದ್ರೆ ಬೆಟ್ಟ ಅಂದ್ರೆ ಏನು, ಕಲ್ಲುಗಳಿಂದ ಆಗಿರುತ್ತೆ. ಸೊ ಬೆಟ್ಟ ಗುಂಪಿಗೆ ಸೇರದ ಪದ. ಫೈನ್. 5ನೇದು ನೋಡೋಣ. ಸ್ಫೂರ್ತಿ, 5ನೇ ಪ್ರಶ್ನೆ ಓದಮ್ಮ, ಕ್ವಿಕ್ ಆಗಿ ಓದ್ಬೇಕು. ನೆರವು ಪದದ ಅನ್ನು ಗುರುತಿಸಿ. ಸಿಡೋನ್. ಸಮಾನಾರ್ಥಕ ಪದ ಅಂದ್ರೆ ಏನು, ಸೇಮ್ ಅರ್ಥ, ಸಮಾನ ಅರ್ಥ. ಸಮಾನಾರ್ಥಕ ಪದ ಅಂದ್ರೆ ಏನು, ಸಮಾನ ಅರ್ಥ. ನೋಡಿ, ಅದಕ್ಕೆ ವಿರುದ್ಧವಾಗಿರ್ತಕ್ಕಂಥ ಪದ ಯಾವುದು, ಸಮಾನಾರ್ಥಕ ಪದಕ್ಕೆ ವಿರುದ್ಧವಾಗಿರ್ತಕ್ಕಂಥ ಪದ ವಿರುದ್ಧಾರ್ಥಕ ಪದ. ಸಮಾನಾರ್ಥಕ ಅದೇ ಅರ್ಥ ಕೊಡ್ತಕ್ಕಂಥದ್ದು. ಇದಕ್ಕೆ ವಿರುದ್ಧ ಪದ ಏನು, ವಿರುದ್ಧಾರ್ಥಕ. ಅರ್ಥ ಆಗ್ತಿದ್ಯಾ? ಸೊ ಸಮಾನಾರ್ಥಕ ಪದ ಬರಿಬೇಕಾದ್ರೆ ಯಾವ ಚಿಹ್ನೆ ಬಳಸ್ತೀವಿ ನಾವು, ಸಮಚಿಹ್ನೆ. ವಿರುದ್ಧಾರ್ಥಕ ಬರಿಬೇಕಾದ್ರೆ, ಅರ್ಥ ಆಯ್ತಾ? ಎಸ್, ಓಕೆ. ನೋಡಿ, ಈಗ ಇಲ್ಲಿ ಏನ್ ಕೇಳಿದ್ದಾರೆ, ನೆರವು ಪದದ ಸಮಾನಾರ್ಥಕ ಪದವನ್ನ ಗುರುತಿಸಿ. ನೆರವು ಏನು, ನೆರವು ಅಂದ್ರೆ ಕಷ್ಟದಲ್ಲಿರೋರಿಗೆ ನೆರವು ಕೊಡಬೇಕು. ಎಸ್, ಸಿಂಪಲ್. ನೆರವು ಅಂದ್ರೇನು, ಸಹಾಯ. ಓಕೆ. ಅಡಚಣೆ ಅಂದ್ರೇನು, ತೊಂದರೆ ಕೊಡೋದು, ಅಡ್ಡ ಮಾಡೋದು. ಅರ್ಥ ಆಯ್ತಾ? ಕೆಡಕು ಅಂದ್ರೆ ಕೆಟ್ಟದ್ ಮಾಡೋದು. ಅದೇ ತರ ತೊಂದರೆ ಅಂದ್ರೆ ತೊಂದರೆ ಕೊಡೋದು. ಇವು 3 ಇದಕ್ಕೆ ವಿರುದ್ಧವಾಗಿರತಕ್ಕಂಥದ್ದು. ನೆರವಿಗೆ ಸಮಾನಾರ್ಥಕ ಪದ ಯಾವುದು, ಸಹಾಯ ಮಾಡುವುದು. 6ನೇ ಪ್ರಶ್ನೆ ಓದು ನೀನು. ವೆರಿ ಗುಡ್. ಕೆಳಗಿನ ಸಾಹಿತಿಗಳಲ್ಲಿ ಜ್ಞಾನಪೀಠ ಪ್ರಶಸ್ತಿ ಪಡೆದವರನ್ನ ಗುರುತಿಸಿ. ಮಕ್ಕಳೇ ನೋಡಿ, ನಮ್ಮ ಕರ್ನಾಟಕದಲ್ಲಿ 8 ಜನಕ್ಕೆ ಜ್ಞಾನಪೀಠ ಪ್ರಶಸ್ತಿ ಸಿಕ್ಕಿದೆ. ಅರ್ಥ ಆಯ್ತಾ? ಜ್ಞಾನಪೀಠ ಪ್ರಶಸ್ತಿ ಯಾವುದಕ್ಕೆ ಸಿಗುತ್ತಂದ್ರೆ, ಸಾಹಿತ್ಯ ಕ್ಷೇತ್ರದಲ್ಲಾಗಿರ್ಲಿ, ಅಂದ್ರೆ ಕನ್ನಡ ಸಾಹಿತ್ಯ ಕ್ಷೇತ್ರದಲ್ಲಿ ಅಗಾಧವಾದ ಸಾಧನೆ ಮಾಡಿದಾಗ, ಏನಾದರೂ ವಿಶೇಷವಾದಂಥ ಸಾಹಿತ್ಯನ ಸೃಷ್ಟಿ ಮಾಡಿದಾಗ, ಅಂಥ ಕಾದಂಬರಿಗಳನ್ನ ಬರೆದಾಗ, ಅಂಥ ಕವಿತೆಗಳನ್ನ ಬರೆದಾಗ, ಅಂಥ ಪುಸ್ತಕಗಳನ್ನ ಬರೆದಾಗ, ಸೊ ಹೊಸ ಹೊಸ ವಿಚಾರಗಳನ್ನ ಕೊಟ್ಟಾಗ ಅವರಿಗೆ ಸಾಹಿತ್ಯ ಅಥವಾ ಜ್ಞಾನಪೀಠ ಪ್ರಶಸ್ತಿ ಕೊಡ್ತಾರೆ. ಸೊ ಮೊಟ್ಟ ಮೊದಲಿಗೆ ಜ್ಞಾನಪೀಠ ಪ್ರಶಸ್ತಿ ಸಿಕ್ಕಿದ್ದು ಯಾರಿಗೆ, ಕುವೆಂಪು. ಅರ್ಥ ಆಯ್ತಾ? ಕುವೆಂಪು ನಮ್ಮ ರಾಷ್ಟ್ರ ಕವಿ. ಅರ್ಥ ಆಯ್ತಾ? ಕುವೆಂಪು ನಮ್ಮ ರಾಷ್ಟ್ರ ಕವಿ. ಅರ್ಥ ಆಯ್ತಾ? ಆಮೇಲೆ ನಾಡಗೀತೆ ಬರೆದವ್ರು ಯಾರು, ಕುವೆಂಪು. ನೀವು ಬೆಳಿಗ್ಗೆ ಶಾಲೆಯಲ್ಲೆಲ್ಲ ಹಾಡ್ತಿರಲ್ಲ, ಅದೇ ತರ ಅವ್ರ ಪೂರ್ತಿ ಹೆಸರು ಕುಪ್ಪಳ್ಳಿ ವೆಂಕಟಪ್ಪನವರ ಮಗ ಪುಟ್ಟಪ್ಪ. ಅರ್ಥ ಆಯ್ತಾ? ಫಸ್ಟ್ ಅವ್ರಿಗೆ ಜ್ಞಾನಪೀಠ ಪ್ರಶಸ್ತಿ ಸಿಕ್ತು. ಅದಾದ ನಂತರ ಸುಮಾರು 7 ಜನಕ್ಕೆ ಸಿಕ್ಕಿದೆ. ಅದರಲ್ಲಿ ದರಾ ಬೇಂದ್ರೆ ಅವರಿದ್ದಾರೆ, ಅವ್ರ ನಂತರ ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ. ಅವ್ರದ್ದು ಅಂಕಿತ ನಾಮ ಏನ್ ಗೊತ್ತಾ, ಅಂಬಿಕಾತನಯ ದತ್ತ ಅಂತ ಹೇಳ್ತಾರೆ. ಅರ್ಥ ಆಯ್ತಾ? ಅಂಬಿಕಾತನಯ ದತ್ತ. ಅದಾದ ನಂತರ ವಿಕ್ರು ಗೋಕಾಕ್ ಇದ್ದಾರೆ. ಆಯ್ತಾ? ಅದೇ ತರ ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್, ಮಾಸ್ತಿ ಕನ್ನಡದ ಆಸ್ತಿ ಅಂತ ಹೇಳ್ತಾರೆ. ಹಾಗೆ UR ಅನಂತಮೂರ್ತಿ, ಗಿರೀಶ್ ಕಾರ್ನಾಡ್, ಓಕೆ, ಚಂದ್ರಶೇಖರ್ ಕಂಬಾರ್. ಈ ತರದ ಸುಮಾರು 8 ಜನ ಜ್ಞಾನಪೀಠ ಪ್ರಶಸ್ತಿಗಳನ್ನ ಪಡ್ಕೊಂಡಿದ್ದಾರೆ. ಅರ್ಥ ಆಯ್ತಾ? ಸೊ ಇಲ್ಲಿ ನೋಡೋಣ,
ಕೆಳಗಿನ ಸಾಹಿತಿಗಳಲ್ಲಿ ಜ್ಞಾನಪೀಠ ಪ್ರಶಸ್ತಿ ಪಡೆದವರನ್ನ ಗುರುತಿಸಿ. ಸಿದ್ದಯ್ಯ ಪುರಾಣಿಕ್ ಅವ್ರಿಗೆ ಸಿಕ್ಕಿದ್ಯಾ? ಇಲ್ಲ. ನಿಸಾರ್ ಅಹಮದ್ ಅವ್ರಿಗೆ ಸಿಕ್ಕಿದ್ಯಾ? ಇಲ್ಲ. ಎಚ್.ಎಸ್. ವೆಂಕಟೇಶ್ ಮೂರ್ತಿ ಅವ್ರಿಗೆ ಸಿಕ್ಕಿದ್ಯಾ? ಇಲ್ಲ. ಹಾಗಿದ್ರೆ ಯಾರಿಗೆ ಸಿಕ್ಕಿದೆ? ಕುವೆಂಪು. ಅರ್ಥ ಆಯ್ತಾ? ಇದನ್ನ ಕುವೆಂಪು ಅವ್ರನ್ನ ಬಿಟ್ಟು ಇನ್ನು ಎಷ್ಟು ಜನಕ್ಕೆ ಸಿಕ್ಕಿದೆ? 7 ಜನ. ಇತ್ತೀಚೆಗೆ ಸಿಕ್ಕಂತ ವ್ಯಕ್ತಿ ಯಾರಂದ್ರೆ ಚಂದ್ರಶೇಖರ್ ಕಂಬಾರ್. 8ನೇ ಜ್ಞಾನಪೀಠ ಪ್ರಶಸ್ತಿ ಯಾರಿಗೆ ಸಿಕ್ತು? ಚಂದ್ರಶೇಖರ್ ಕಂಬಾರ್. ಸಿದ್ದಯ್ಯ ಪುರಾಣಿಕ್ ಸಹ ಕವಿಗಳಿವರು. ನಿಸಾರ್ ಅಹಮದ್ ಕವಿಗಳು. ಎಚ್.ಎಸ್. ಅನಂತಮೂರ್ತಿ ಸಹ ವೆಂಕಟೇಶ್ ಮೂರ್ತಿ ಸಹ ಅವರು ಕವಿಗಳು. ಅವ್ರು ಹಲವಾರು ಇದೆ. ನಿಸಾರ್ ಅಹಮದ್ ಅವ್ರದ್ದು ನಿತ್ಯೋತ್ಸವ ಅಂತ ಒಂದು ಹಾಡಿದೆ. ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ ಅಂತ. ಸಿದ್ದಯ್ಯ ಪುರಾಣಿಕ್ ಅವ್ರು ನಿಮ್ಮ ಪಾಠದಲ್ಲಿ ಪದ್ಯದಲ್ಲಿ ಇದಾವ ನೋಡಿ. ಅರ್ಥ ಆಯ್ತಾ? ಅದಕ್ಕೆ ಕವಿತೆಗಳನ್ನ ಒಂದ್ಸರಿ ನಿಮ್ಮ ಪಾಠದಲ್ಲಿ ಇದಾವಲ್ಲ ಪೋಯಮ್ಗಳನ್ನ, ಪದ್ಯಗಳನ್ನ, ಅದನ್ನ ಯಾರು ಬರ್ದಿದ್ದಾರೆ ಅಂತ ಒಂದ್ಸರಿ ನೋಡಿ. ಓಕೆ, ಮುಂದಿನ ಪ್ರಶ್ನೆಗೆ ಹೋಗೋಣ ಆಗಿದ್ರೆ. ಎಸ್, ಒಟ್ಟು ಎಷ್ಟು ಪ್ರಶ್ನೆ ಆದ್ವು ಈಗ? 6 ಪ್ರಶ್ನೆ ಆದ್ವು. ಓಕೆ, ಗೊತ್ತಾಯ್ತಾ? ಫೈನ್. ಓಕೆ, ಸೊ 7ನೇ ಪ್ರಶ್ನೆ ನಾನೇ ಓದ್ಲಾ? ರೈತನ ಮಿತ್ರ ಇಲಿಗಳಲ್ವಾ? ಓಕೆ, ಆನೆಗಳು ನುಗ್ಗಿದ್ರೆ ಬಾಳೆ ತೋಟಕ್ಕೆ, ಬಾಳೆ ತೋಟನೇ ಧ್ವಂಸ ಮಾಡ್ತಾರೆ. ಓಕೆ, ಮಂಗಗಳು ಮಂಗಗಳು ಕಿತಾಪತಿ ಮಾಡೋ ಕೆಲಸನೇ ಮಾಡ್ತಾರೆ. ಸೊ ಹಾಗಿದ್ರೆ ರೈತನ ಮಿತ್ರ ಯಾವುದು? ಯಾಕೆ? ಭೂಮಿಯ ಅಥವಾ ಮಣ್ಣಿನ ಫಲವತ್ತತೆನ ಜಾಸ್ತಿ ಮಾಡುತ್ತೆ ಎರೆಹುಳು. ಅರ್ಥ ಆಯ್ತಾ? ಮಣ್ಣಿನ ಫಲವತ್ತತೆನ ಜಾಸ್ತಿ ಮಾಡುತ್ತೆ. ಮಣ್ಣಿನ ಫಲವತ್ತತೆ ಜಾಸ್ತಿ ಆದ್ರೆ ಏನಾಗುತ್ತೆ? ಫಸಲ್ ಅಂದ್ರೆ ಬೆಳೆಗಳು ಚೆನ್ನಾಗಿ ಬೆಳೆಯುತ್ತೆ. ಅರ್ಥ ಆಗ್ತಿದ್ಯಾ? ರೈಟ್. ಅದಕ್ಕೆ ನಾವೇನಂತ ಕರಿತೀವಿ? ಎರೆಹುಳುನ ರೈತನ ಸ್ನೇಹಿತ. ಮಿತ್ರ ಅಂದ್ರೆ ಏನು? ಸ್ನೇಹಿತ. ಓಕೆ, 8ನೇ ಪ್ರಶ್ನೆ ನೋಡೋಣ. ಓದಮ್ಮ, ಕೂತ್ಕೊಂಡೋದು. ರವಿ ಕತ್ತಲೊಡನೆ ಡ್ಯಾಶ್ ಪದ್ಯದ ಸಾಲನ್ನು ಈ ಕೆಳಗಿನವುಗಳಲ್ಲಿ ಸರಿಯಾದನ್ನು ಗುರುತಿಸಿ. ರವಿ ಕತ್ತಲೊಡನೆ. ರವಿ ಅಂದ್ರೆ ಯಾರು? ಯಾರಿಗೆ ರವಿ ಅಂತ ಕರಿತೀವಿ? ಸೂರ್ಯ. ಸೂರ್ಯ ಏನ್ ಮಾಡ್ತಾನೆ? ಕತ್ತಲನ್ನೇನ್ ಮಾಡ್ತಾನೆ ಸೂರ್ಯ? ಹಾಗಿದ್ರೆ ಯಾವ್ದು ಆಪ್ಷನ್ ಆಗುತ್ತೆ ನೋಡ್ರಿ? ಎ ಆಪ್ಷನ್ ಏನಿದೆ? ಓದು ಯಾರಾದ್ರೂ ಒಬ್ರು. ಬಿ ಆಪ್ಷನ್ ಕುಣಿದಾಳು. ಸಿ ಆಪ್ಷನ್, ಡಿ ಆಪ್ಷನ್. ಯಾವ್ದಾಗತ್ತೆ? ಕುಣಿದಾಡ್ತಾನ ಸೂರ್ಯ? ಯಾರ ಜೊತೆ? ಬೆಳಕಿನ ಜೊತೆ ನಡೆದಾಡ್ತಾನ? ಹಾಗಿದ್ರೆ ರವಿ ಕತ್ತಲೊಡನೆ ಜಗಳ ಆಡುವನು. ಏನಾಗುತ್ತೆ ಆಪ್ಷನ್? ರವಿ ಜಗಳ ಅಂದ್ರೆ ನೀನಾ ನಾನಾ? ಈಗ ಸೂರ್ಯ ಬಂದ್ರೆ ಕತ್ಲಿರುತ್ತಾ? ಕತ್ಲಿದ್ರೆ ಸೂರ್ಯ ಇರ್ತಾನ? ಈಗ ಸೂರ್ಯ ಬಂದಿದ್ದಾನೋ ಕತ್ಲಿದೆಯೋ? ಅಲ್ವಾ? ಸೂರ್ಯ ಬಂದಿದ್ರೆ ಬೆಳಗ್ಗೆ ಎಲ್ಲ ಸೂರ್ಯೋದಯ ಆಗ್ತದೆ, ಸಾಯಂಕಾಲ ಆಗಷ್ಟಲ್ಲಿ ಏನಾಗ್ತದೆ? ಸೂರ್ಯಾಸ್ತ ಆಗ್ತದೆ. ಭೂಮಿಯ ಚಲನೆಯಿಂದ ಆಗುವಂತ ಬದಲಾವಣೆ. ಸೂರ್ಯ ಏನು ಬರಲ್ಲ ಹೋಗಲ್ಲ, ಸೂರ್ಯ ಇರೋ ಕಡೆನೆ ಇರ್ತಾನೆ. ಭೂಮಿ ಏನ್ ಮಾಡ್ತದೆ? ಸೂರ್ಯನ ಸುತ್ತಾ ಇದೆ. ಈಗ ಇಲ್ಲಿ ಬೆಳಕಾಗಿದೆ ಅಲ್ವಾ? ಕೆಲವೊಂದು ದೇಶಗಳಲ್ಲಿ ಈಗ ಕತ್ಲಾಗಿರ್ತಾರೆ, ನಿದ್ದೆ ಮಾಡ್ತಿರ್ತಾರೆ. ನೀವು ಪಾಠ ಕೇಳ್ತಿದ್ರಿ, ಅಲ್ಲಿರೋ ಮಕ್ಳು ಏನ್ ಮಾಡ್ತಿರ್ತಾರೆ? ನಿದ್ದೆ ಮಾಡ್ತಿದ್ರು. ಓಕೆ, ಸೊ ಹಾಗಿದ್ರೆ ಸೂರ್ಯ ಎಲ್ಲೋಯ್ತಪ್ಪ? 8ನೇದು. ರವಿ ಕತ್ತಲೊಡನೆ ಏನಾಡ್ತಾನೆ? ಜಗಳ. ಎಸ್. 9ನೇ ಪ್ರಶ್ನೆ ನೋಡಿ. ಶಾಲೆಗಳಲ್ಲಿ ಆಚರಿಸುವ ಮಕ್ಕಳ ದಿನಾಚರಣೆಯ ದಿನಾಂಕ. ಮಕ್ಕಳ ದಿನಾಚರಣೆಗೆ ಏನಂತೀವಿ? ಚಿಲ್ಡ್ರನ್ಸ್ ಡೇ. ಅಂದ್ರೆ ನಿಮ್ ದಿನ ಯಾವತ್ತು? ನವೆಂಬರ್ 14. ಶಿಕ್ಷಕರ ದಿನಾಚರಣೆ ಯಾವತ್ತು? ನೆನಪಿಲ್ಲ? ಸೆಪ್ಟೆಂಬರ್ 5. ಮಕ್ಕಳ ದಿನಾಚರಣೆ ಯಾತಕ್ಕೆ ಆಚರಿಸ್ತೀವಿ ನಾವು? ಯಾರು ನೆನಪಿಗೆ ಆಚರಿಸ್ತೀವಿ? ನಮ್ಮ ದೇಶದ ಮೊದಲ ಪ್ರಧಾನಮಂತ್ರಿ ಯಾರು? ಜವಾಹರ್ಲಾಲ್ ನೆಹರು. ಅವರ ಜನ್ಮದಿನದ ಅಂಗದ ಪ್ರಯುಕ್ತ ನಾವೇನ್ ಮಾಡ್ತೀವಿ? ಮಕ್ಕಳ ದಿನಾಚರಣೆನ ಆಚರಿಸ್ತೀವಿ. ಅರ್ಥ ಆಯ್ತಾ? ಮಕ್ಕಳ ದಿನಾಚರಣೆ ಯಾರ ಜನ್ಮದಿನ ಸಲುವಾಗಿ ಆಚರಿಸ್ತೀವಿ? ಜವಾಹರ್ಲಾಲ್ ಏನಾಗಿದ್ರು ಇವರು? ಫಸ್ಟ್ ಪ್ರೈಮ್ ಮಿನಿಸ್ಟರ್. ಏನಾಗಿದ್ರು ಇವರು? ಪ್ರಧಾನ ಮಂತ್ರಿ. ಪ್ರೈಮ್ ಮಿನಿಸ್ಟರ್ ಅಂದ್ರೆ ಏನು? ಪ್ರಧಾನ ಮಂತ್ರಿ. ಅವರು ಜನ್ಮದಿನಾನ ಆಚರಿಸ್ಬೇಕಾದ್ರೆ ಅವ್ರಿಗೆ ಮಕ್ಕಳು ಅಂದ್ರೆ ಇಷ್ಟ. ಅದಕ್ಕೆ ಅವ್ರು ಕರೆ ಕೊಡ್ತಾರೆ, ನನ್ನ ಜನ್ಮದಿನ ದಿವಸ ಈ ದೇಶದ ಮಕ್ಕಳ ಜನ್ಮದಿನಾನ ಆಚರಿಸ್ರಿ ಅಂತ. ಸೊ ಉತ್ತರ ಯಾವ್ದಾಗ್ತದೆ ಮಕ್ಕಳ? 14ನೇ ನವೆಂಬರ್. ಅರ್ಥ ಆಯ್ತಾ? ಇದೇ ತರ ನೋಡಿ, ವಿವೇಕಾನಂದರ ಜನ್ಮದಿನ ಯಾವತ್ತು? ಇದೇ ತಿಂಗಳಲ್ಲಿ ಆಯ್ತು, ಜನವರಿ 12. ಅರ್ಥ ಆಯ್ತಾ? ವಿವೇಕಾನಂದ ಜನ್ಮದಿನ ಯಾವಾಗ? ಜನವರಿ 12. ನಿನ್ನೆ ಎಷ್ಟು ಡೇಟು? 23 ಜನವರಿ. ಸೊ ಜನವರಿ
23. ಯಾರ ಜನ್ಮದಿನ ಗೊತ್ತಾ ನಿನ್ನೆ? ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರ ಜನ್ಮದಿನ. ಅರ್ಥ ಆಯ್ತಾ? ಈ ತರ ಮಹಾನ್ ವ್ಯಕ್ತಿಗಳ ಜನ್ಮದಿನನ ನೆನಪಲ್ಲಿ ಇಟ್ಕೋಬೇಕು. ಓಕೆ, ರೈಟ್. ಸೊ ಮುಂದಿನ ಪ್ರಶ್ನೆ ನೋಡೋಣ ಆಗಿದ್ರೆ 10ನೇದು, ಅನುನಾಸಿಕಾಕ್ಷರಗಳ ಒಟ್ಟು ಸಂಖ್ಯೆ. ಅನುನಾಸಿಕಾಕ್ಷರಗಳ ಒಟ್ಟು ಸಂಖ್ಯೆ. ವರ್ಣಮಾಲೆಯಲ್ಲಿ ಎಷ್ಟು ಅಕ್ಷರಗಳಿದೆ? ವರ್ಣಮಾಲೆಯಲ್ಲಿ ಎಷ್ಟು ಅಕ್ಷರಗಳಿದೆ? ಎಷ್ಟು? ಓಕೆ, ಏನೇನಿದೆಪ್ಪ ಅದರಲ್ಲಿ? ಸ್ವರಗಳು, ಯೋಗವಾಹಕಗಳು, ವ್ಯಂಜನಗಳು. ಓಕೆ, ರೈಟ್. ಸೊ ಹಾಗಿದ್ರೆ ಈಗ ಅನುನಾಸಿಕಾಕ್ಷರ ಅಂದ್ರೆ ಏನು? ಎಸ್, ಮೂಗಿನ ಸಹಾಯದಿಂದ ಎಷ್ಟಿದಾವೆ? ಎಸ್, ವೆರಿ ಗುಡ್. ನೋಡಿ ಮಕ್ಕಳಲ್ಲಿ ಒಂದ್ಸರಿ ಕ್ವಿಕ್ ಆಗಿ ರಿವೈಸ್ ಮಾಡ್ಕೊಳ್ಳೋಣ. ಓಕೆ, ಸೊ ವರ್ಣಮಾಲೆ, ಕನ್ನಡ ವರ್ಣಮಾಲೆಯಲ್ಲಿ ಇರ್ತಕ್ಕಂಥ ಅಕ್ಷರಗಳೆಷ್ಟು? ಅರ್ಥ ಆಯ್ತಾ? ಈ ವರ್ಣಮಾಲೆ ನಾವು ಹೆಂಗ್ ಡಿವೈಡ್ ಮಾಡಿದೀವಿ? ಸ್ವರಗಳು, ಏನಾಯ್ತು? ವ್ಯಂಜನಗಳು. ಎಸ್, ಯೋಗ ವಾಹಕಗಳು ಸಹ ಬರುತ್ತೆ. ಯೋಗ ವಾಹಗಳು, ವಾಹಗಳು. ಓಕೆನಾ? ಈ ಸ್ವರಗಳಲ್ಲಿ ಸಹ ನಾವು 2 ಗುಂಪು ಮಾಡಿದ್ದೀವಿ. ಯಾರು ಹೇಳ್ತೀರಾ? ವೆರಿ ಗುಡ್. ಋಸ್ವ, ಋಸ್ವ ಸ್ವರ, ದೀರ್ಘ. ಓಕೆನಾ? ಓಕೆ, ಸ್ವರಗಳು ಎಷ್ಟಿದೆ ಒಟ್ಟು? 13. ವ್ಯಂಜನಗಳು ಎಷ್ಟಿದೆ ಒಟ್ಟು? ಯೋಗವಾಹಕಗಳು. ಓಕೆನಾ? ರೈಟ್. ಈಗ ವ್ಯಂಜನಗಳಲ್ಲಿ ಸಹ ನಾವು 2 ಗುಂಪು ಮಾಡಿದ್ದೀವಿ. ಯಾವ್ಯಾವುದು? ವೆರಿ ಗುಡ್. ವರ್ಗೀಯ ಮತ್ತು ವರ್ಗೀಯ ಎಷ್ಟಿದಾವೆ? ವರ್ಗೀಯ 25. ಅವರ್ಗೀಯ ಎಷ್ಟು? 9 ಇದಾವೆ. ಅರ್ಥ ಆಯ್ತಾ? ಸೊ ಒಟ್ಟು ಸೇರಿ ಎಷ್ಟಾಗತ್ತೆ? 49. ನೋಡ್ರಿ, ಈ ವರ್ಗೀಯ ವ್ಯಂಜನಗಳಲ್ಲೂ ಸಹ ಇಲ್ಲಿ ನೋಡಿ, ವರ್ಗೀಯ ವ್ಯಂಜನಗಳಲ್ಲಿ 3 ಗುಂಪುಗಳಿದೆ. ಯಾವ್ಯಾವ್ದು ಹೇಳಿ? ವೆರಿ ಗುಡ್. ಎಸ್, ಅಲ್ಪ ಪ್ರಾಣ. ವೆರಿ ಗುಡ್. ಮಹಾಪ್ರಾಣ. ನಾಸಿಕ ಅಂದ್ರೆ ಮೂಗು. ನಾಸಿಕ ಅಂದ್ರೇನು? ಮೂಗು. ಅಲ್ಪ ಪ್ರಾಣ ಎಷ್ಟಿದಾವೆ? 10. ಮಹಾಪ್ರಾಣ 10. ಅನುನಾಸಿಕ 5. ಅರ್ಥ ಆಯ್ತಾ? ಸೊ ಒಟ್ಟಾರೆ ವರ್ಣಮಾಲೆಯಲ್ಲಿ ಇರ್ತಕ್ಕಂಥ ಅಕ್ಷರಗಳ ಸಂಖ್ಯೆ ಎಷ್ಟು? 49. ಅದರಲ್ಲಿ ಸ್ವರಗಳೆಷ್ಟು? 13. ವ್ಯಂಜನಗಳೆಷ್ಟು? 30. ಯೋಗವಾಹಗಳು, ಯೋಗವಾಹಗಳು ಯಾವ್ಯಾವುದು? ಅಮ್ಮ ಮತ್ತೆ ಅಮ್ಮನ ಏನಂತ ಕರಿತೀವಿ ನಾವು? ಅನುಸ್ವರ. ಹಾಗೇನಂತ ಕರಿತೀವಿ? ವಿಸರ್ಗ. ಅರ್ಥ ಆಗ್ತಿದ್ಯಾ? ಎಸ್. ಓಕೆ, ಸೊ ಋಸ್ವ ಸ್ವರ ಎಷ್ಟಿದಾವಾಗಿದ್ರೆ? ಟೋಟಲ್ ಸ್ವರಗಳು 13. ಋಸ್ವ ಸ್ವರ ಯಾವ್ಯಾವುದು? ಅ, ಇ, ಉ. ಎಸ್, ಒಳ್ಳೆ ಹೇಳ್ತಾ ಇದ್ದಲ್ಲ, ಕರೆಕ್ಟ್. ಋಸ್ವ ಸ್ವರ ಎಷ್ಟಿದೆ ಹೇಳೋಣ ಒಂದ್ಸರಿ. ಅ ಹೇಳಿ. ಅ, ಇ, ಉ, ಎ, ಓ. ಆಯ್ತಲ್ಲ? ಅ, ಇ, ಉ, ಎ, ಓ, ರು. ಕರೆಕ್ಟ್. ಸೊ ಮತ್ತೊಂದ್ಸರಿ ಹೇಳೋಣ. ಅ, ಇ, ಉ, ರು. ಆಮೇಲೆ ಎ, ಓ. ಟೋಟಲ್ ಎಷ್ಟಾಯ್ತು? 6. ದೀರ್ಘ ಸ್ವರ ಎಷ್ಟಿದೆ? ಆ, ಇ, ಉ, ಎ, ಓ, ಔ. ಅಷ್ಟ. ಇನ್ನೆರಡು ಯಾವುದು? ಅನುಸ್ವರ, ವಿಸರ್ಗ. ಅರ್ಥ ಆಯ್ತಾ? ಅದೇ ತರ ವ್ಯಂಜನಗಳಲ್ಲಿ ಎಷ್ಟಿದೆ ಅಂತ ಹೇಳಿದೆ ನಾನು? ವರ್ಗೀಯ ವ್ಯಂಜನ, ಅವರ್ಗೀಯ ವ್ಯಂಜನ. ವರ್ಗೀಯ ವ್ಯಂಜನದಲ್ಲಿ ಅಲ್ಪ ಪ್ರಾಣ ಇದೆ, ಮಹಾಪ್ರಾಣ ಇದೆ, ಅನುನಾಸಿಕ. ಅಲ್ಪ ಪ್ರಾಣ ಅಂದ್ರೆ ನಾವು ಕಡಿಮೆ ಉಸಿರಿನಿಂದ ಹೇಳ್ತೀವಿ, ಕ. ಅದೇ ಮಹಾಪ್ರಾಣ ಅಂದ್ರೆ ಖ, ಗ, ಘ. ಅಲ್ಪ ಪ್ರಾಣ, ಪ್ರಾಣ ಅಂದ್ರೆ ಉಸಿರು, ಅಲ್ಪ ಅಂದ್ರೆ ಕಡಿಮೆ. ಅಲ್ಪ ಪ್ರಾಣ ಅಂದ್ರೇನು? ಕಡಿಮೆ ಉಸಿರಿನಿಂದ ಹೇಳುವ ಅಕ್ಷರಗಳು. ಅವು ಎಷ್ಟಿದಾವೆ? 10 ಇದಾವೆ. ಮಹಾಪ್ರಾಣ ಅಂದ್ರೆ ಜಾಸ್ತಿ ಉಸಿರಿನಿಂದ ಹೇಳುವ ಅಕ್ಷರಗಳು. ಖ, ಘ, ಛ, ಝ. ಓಕೆ. ಠ, ಥ, ಢ, ಧ, ಪ, ಫ,
ಓಕೆ. ಅನುನಾಸಿಕ ಅಂದ್ರೆ ಮೂಗಿನ ಸಹಾಯ ಇದೆ. ಞ ಞ ನ ಣ ಮ. ಸೊ ಹಾಗಿದ್ರೆ ನಮ್ಮ ಪ್ರಶ್ನೆ ಏನ್ ಕೇಳಿದ್ರಿ ಇಲ್ಲಿ? ಅನುನಾಸಿಕ ಅಕ್ಷರಗಳ ಒಟ್ಟು ಸಂಖ್ಯೆ ಎಷ್ಟು? 5. ಕ್ಲಿಯರ್? ಸೊ ವರ್ಣಮಾಲೆಯಲ್ಲಿ ಯಾವುದೇ ಪ್ರಶ್ನೆ ಕೇಳಿದ್ರು ಸಹ ನಿಮ್ಗೆ ಹೇಳಕ್ಕೆ ಬರ್ಬೇಕು. ಫೈನ್. ಮುಂದಿನ ಪ್ರಶ್ನೆಗೆ ಹೋಗೋಣ. 11ನೇ ಪ್ರಶ್ನೆ ಏನು? ಆಶೀರ್ವಾದ. ಏನ್ ಆಶೀರ್ವಾದ ಅಂತ ನೋಡಿದಿರಲ್ಲ? ಹರಸು ಅಂದ್ರೆ ಒಳ್ಳೇದಾಗ್ಲಿ ಅಂತ ಬಯಸ್ಸು. ವೆರಿ ಗುಡ್. ಆಶೀರ್ವಾದ ಅಂದ್ರೆ ಏನು? ಇಲ್ಲಿ ಉದಾಹರಣೆ ಕೊಟ್ಟರೆ ನೋಡ್ರಿ, ನಿಮ್ಗೆ ಸಮನಾರ್ಥಕ ಪದ ಅಂತ ಅರ್ಥ ಆಗಿಲ್ಲ ಅನ್ಕೊಳ್ರಿ. ಸಮನಾರ್ಥಕ ಪದ ಅಂದ್ರೆ ಏನು ಅಂತ ಗೊತ್ತಿಲ್ಲ ಅನ್ಕೊಳ್ರಿಪ್ಪ. ಇಲ್ಲಿ ಮಾದರಿ ಅಂತ ಕೊಟ್ಟಿರ್ತಾರ. ಮಾದರಿ ಅಂದ್ರೆ ಉದಾಹರಣೆ, ಒಂದು ಎಕ್ಸಾಂಪಲ್. ಸಮುದ್ರಕ್ಕೆ ಇನ್ನೊಂದು ಹೆಸರೇನು? ಕಡಲು. ಈಗ ರವಿಗೆ ಇನ್ನೊಂದು ಹೆಸರೇನು? ಸೂರ್ಯ. ಅದೇ ತರ ಹಿಂಗಿರ್ಬೇಕು. ನಿಮ್ಗೆ ಸಮನಾರ್ಥಕ ಅಂತ ಗೊತ್ತಾಗಿಲ್ಲ ಅಂದ್ರೂ ಈ ಎಕ್ಸಾಂಪಲ್ ನೋಡಿ ನೀವು ಆನ್ಸರ್ ಅನ್ನ ಹಾಕ್ಬೋದು. ಈಗ ನಾವು ಯಾವ ಪದ ಹುಡುಕ್ಬೇಕು? ಸಮನಾರ್ಥಕ ಪದ. ಯಾವ್ದಾಗುತ್ತೆ? ನಿಂದಿಸು, ಹರಸು, ತ್ಯಜಿಸು, ಟೀಕಿಸು. ಸೊ ಆನ್ಸರ್ ಯಾವ್ದಾಗುತ್ತೆ? ಅರಸು. ಯಾವ್ದಾಗುತ್ತೆ ಆನ್ಸರು? ಎಸ್, ರೈಟ್. ಓಕೆ. ಸೊ ಮುಂದಿನ ಪ್ರಶ್ನೆಗೆ ಹೋಗೋಣ ಆಗಿದ್ರೆ. 12ನೇದು, ನೀನೀಗ ಈ ಸೂಚನೆಯನ್ನು ಅನುಸರಿಸು, ಇದನ್ನು ಬಹುವಚನದಲ್ಲಿ ಬರೆದಾಗ. ಇಲ್ಲಿ ಏನ್ ಸೂಚನೆ ಕೊಟ್ಟಿದ್ದಾರೆ ಅವರು? ಅಂದ್ರೆ ಬಹುವಚನದಲ್ಲಿ ಬರೆ ಅನ್ನೋದು ಸೂಚನೆ. ನೋಡ್ರಿ, ಪ್ರಶ್ನೆ ಅರ್ಥ ಮಾಡ್ಕೊಳ್ರಿ. ಈಗ ನಾನು ಒಂದು ಸೂಚನೆ ಕೊಡ್ತೀನಿ ನಿನ್ಗೆ, ಎದ್ದೇಳು ಮೇಲೆ ಕೂತ್ಕೋ. ಸೊ ನಾನು ಸೂಚನೆ ಕೊಟ್ಟೆ ಅಲ್ವಾ? ನನ್ನ ಸೂಚನೆ ಏನಾಗಿತ್ತು ಆಕೆಗೆ? ಮೇಲೆ ಏಳು. ಇಲ್ಲಿ ಅವ್ರು ಏನ್ ಸೂಚನೆ ಕೊಟ್ಟಿದ್ದಾರೆ? ಇದನ್ನು ಬಹುವಚನದಲ್ಲಿ ಬರೆದಾಗ. ಯಾವುದನ್ನ? ನೀನೀಗ ಈ ಸೂಚನೆಯನ್ನು ಅನುಸರಿಸು ಅನ್ನೋದನ್ನ ಬಹುವಚನದಲ್ಲಿ ಬರೆದಾಗ. ಅರ್ಥ ಆಯ್ತಾ? ನಾನು ಹಣ್ಣನ್ನು ತಿಂದೆನು, ಅದು ನಾನು ಬಹುವಚನದಾಗ ಬರೆದ್ರೆ ಏನಾಗುತ್ತೆ? ನಾವು ಹಣ್ಣುಗಳನ್ನು ತಿಂದೆವು. ನಾನು ಜಾಗದಲ್ಲಿ ಏನ್ ಬಂತು? ನಾವು ಬಂತು. ಹಣ್ಣು ಜಾಗದಲ್ಲಿ ಏನ್ ಬಂತು? ಹಣ್ಣುಗಳು ಬಂತು. ತಿಂದೆನು ಜಾಗದಲ್ಲಿ ಏನ್ ಬಂತು? ತಿಂದೆವು ಅಲ್ವಾ? ಸೊ ಹಾಗಿದ್ರೆ ನೋಡಿ, ನೀನೀಗ ಈ ಸೂಚನೆಯನ್ನು ಅನುಸರಿಸು. ಏನಾಗುತ್ತೆ? ನೀವೀಗ ಈ ಸೂಚನೆಯನ್ನು ಅನುಸರಿಸಿ. ಇದು ಆಗಲ್ಲ, ಯಾಕಂದ್ರೆ ಇದು ಏಕವಚನ. ನೀನೀಗ ಈ ಸೂಚನೆಗಳನ್ನು ಅನುಸರಿಸು ಆಗಲ್ಲ, ಯಾಕಂದ್ರೆ ನೀನೀಗ ಅನ್ನೋದು ಏಕವಚನ. ನೀನೀಗ ಈ ಸೂಚನೆಗಳನ್ನು ಅನುಸರಿಸಿ, ಮತ್ತೆ ನೀನೀಗ ಏನಾಗುತ್ತೆ? ಏಕವಚನ ಆಗತ್ತೆ. ನೋಡು, ನೀವೀಗ ಈ ಸೂಚನೆಗಳನ್ನು ಅನುಸರಿಸಿ. ಅರ್ಥ ಆಯ್ತಾ? ಅನುಸರಿಸಿ. ಎಲ್ಲಾ ಪದಗಳು ಬಹುವಚನ ಆಗ್ಬೇಕು. ಅರ್ಥ ಆಯ್ತಾ ಮಕ್ಕಳ? ಎಸ್. ಹಾಗಿದ್ರೆ ಆನ್ಸರ್ ಯಾವ್ದಾಗುತ್ತೆ? ಎಸ್, ವೆರಿ ಗುಡ್. 13ನೇ ಪ್ರಶ್ನೆ ಓದೋಣ. ಎಸ್, ಯಾರು ಓದ್ತೀರಾ 13ನೇ ಪ್ರಶ್ನೆ? ಜೀವನ್, ಓದಪ್ಪ. ಕುತ್ಕೊಂಡು ಓದು, ಎದ್ದು ನಿಂತ್ಕೊಳ್ಳೋದು ಬೇಡ. 13ನೇ ಪ್ರಶ್ನೆ ಓದು. ಅಮ್ಮ ಪದವನ್ನು ಬಿಡಿಸಿದಾಗ. ಗೊತ್ತಲ್ಲ ಬಿಡಿಸಿ ಬರೀತಕ್ಕಂಥದ್ದು? ಎಸ್. ಬಿಡಿಸೋಣ ಆಗಿದ್ರೆ ಈಗ? ಓಕೆ, ರೈಟ್. ಸೊ ಅಮ್ಮ ಪದವನ್ನ ಬಿಡಿಸಿ ಬರೆದಾಗ. ಓಕೆ, ನೋಡಿ ಮಕ್ಕಳ, ಈಗ ಕಾಗುಣಿತ ಆಗ್ಬೇಕಂದ್ರೆ ಯಾವ ಏನೇನ್ ಸೇರಿರುತ್ತೆ? ಈಗ ಉದಾಹರಣೆ, ಟೀ ಆಗ್ಬೇಕಂದ್ರೆ ಏನೇನ್ ಇರುತ್ತಪ್ಪ? ಯಾರು ಹೇಳ್ತೀರಿ? ನೀನ್ ಹೇಳ್ತೀಯಾ? ಆ ಟೀ ಅಲ್ಲ, ಈ ಟೀ. ಕುಡಿಯೋ ಟೀ. ಹಾಲಿರುತ್ತೆ, ನೀರಿರುತ್ತೆ, ಟೀ ಪೌಡರ್ ಇರುತ್ತೆ. ಶುಗರ್ ಬಂದಿಲ್ಲ ಅಂದ್ರೆ ಸಕ್ಕರೆ ಇರುತ್ತೆ, ಶುಗರ್ ಬಂದಿದ್ರೆ ಸಕ್ಕರೆ ಇರಲ್ಲ. ಅಷ್ಟು ಸೇರಿದ್ರೆ ಏನಾಗುತ್ತೆ? ಟೀ ಆಗುತ್ತಲ್ವಾ? ಹಂಗೆ ಕನ್ನಡದಲ್ಲಿ ನೋಡಿ, ಕನ್ನಡದಲ್ಲಿ ವ್ಯಂಜನಗಳು ಮತ್ತೆ ಸ್ವರಗಳು ಸೇರಿದಾಗ ಏನಾಗುತ್ತೆ? ಕಾಗುಣಿತ ಆಗ್ತದೆ. ಈಗ ಉದಾಹರಣೆ, ಕ ಅಂತ ಬರ್ದೆ ನಾನು, ರೈಟ್. ಈ ಕ ಯಾವ್ಯಾವ್ದ್ರಿಂದ ಇದೆ? ನಮಗ್ ನೋಡಕ್ ಕ ಕಾಣಿಸುತ್ತಲ್ಲ, ಇದ್ರೊಳಗಡೆ ಏನೇನಿದೆ? ಕ ವ್ಯಂಜನ ಇದೆ ಪ್ಲಸ್. ವೆರಿ ಗುಡ್. ಅರ್ಥ ಆಯ್ತಾ? ಕ ಅಂದ್ರೆ ವೆರಿ ಗುಡ್. ಸೊ ಈ ತರ ಎಲ್ಲದಕ್ಕೂ ಅಪ್ಲೈ ಆಗತ್ತೆ. ಇದು ವ್ಯಂಜನ ಮತ್ತು ಸ್ವರ ಸೇರಿದ್ರೆ ಏನಾಗುತ್ತೆ? ಕಾಗುಣಿತ ಆಗುತ್ತೆ. ಇದು ವ್ಯಂಜನ, ಇದು ಸ್ವರ. ಅರ್ಥ ಆಯ್ತಾ? ಈಗ ನಮ್ಮ ಹತ್ರ ಯಾವ್ದಿದೆ ಅಕ್ಷರ? ಅಮ್ಮ. ಅಮ್ಮ ಪದ ಬಿಡಿಸೋಣವಾ? ನೋಡಿ, ಅಮ್ಮ. ಅಮ್ಮ ಅಂತ ತಾಯಿ ಅಂದ್ರೆ ಅಮ್ಮ ಅಲ್ವಾ? ಮದರ್. ಏನಿದು? ಸ್ವರ. ಸ್ವರ ತನ್ನಷ್ಟು ತಾನೇ ಇರಕ್ ಸಾಧ್ಯ. ಸ್ವರಕ್ಕೇನು? ಅದು ಸ್ವತಂತ್ರವಾಗಿರ್ತಕ್ಕಂಥ ಅಕ್ಷರ ಸ್ವರ. ಮ ಇದೆ, ಮಗೇನಿದೆ? ಮ ಒತ್ತಿದೆ. ಅರ್ಥ ಆಯ್ತಾ? ಈಗ ಮನ ಬಿಡಿಸೋಣ ನಾವು. ನೋಡ್ರಿ, ಮ ಹೇಗೆ ಬಿಡಿಸ್ತೀವಿ? ಮ ವ್ಯಂಜನ ಮತ್ತೆ ಮ ಒತ್ತಿದೆ
ಮ ವ್ಯಂಜನ ವೆರಿ ಗುಡ್ ಅಮ್ಮ. ಅರ್ಥ ಆಯ್ತಾ? ಸೂರ್ಯ ಬಿಡಿಸೋಣ. ಸೂರ್ಯ ನೋಡ್ರಿ, ನೀವು ಒಂದು ವಿಷಯ ತಿಳ್ಕೊಳ್ರಿ, ಇದನ್ನ ರ ಒತ್ ಅಂತ ಕರಿತೀವಿ, ಇದನ್ನ ಅರ್ಕಾವಳಿ ಒತ್ ಅಂತ ಕರಿತೀವಿ. ಎರಡಕ್ಕೂ ವ್ಯತ್ಯಾಸ ಇದೆ. ಅರ್ಕಾವಳಿ ಅಂತ ಕರಿತೀವಿ. ಈಗ ನಾ ಎಕ್ಸಾಂಪಲ್ ಹೇಳ್ತೀನಿ. ಸೂರ್ಯ, ಸು ಹೇಗೆ ಬರಿತೀವಿ? ಸ ವ್ಯಂಜನ ಪ್ಲಸ್ ಊ. ಓಕೆ, ಸು ಆಯ್ತು. ಇಲ್ಲಿ ನೋಡ್ರಿ, ಸು ಯ ಫಸ್ಟ್ ಉಚ್ಚರಿಸ್ತೀವ, ರ ಫಸ್ಟ್ ಉಚ್ಚರಿಸ್ತೀವ? ಸೂರ್ಯ, ಸೂರ್ಯ. ಸೊ ಅರ್ಕಾವಳಿ ಒತ್ತು ಬಂದಾಗ, ಅಂದ್ರೆ ಈ ತರ ಒತ್ತು ಬಂದಾಗ ಫಸ್ಟ್ ರ ಉಚ್ಚಾರಣೆ ಬರುತ್ತೆ, ನಂತರ ಅದ್ರ ಹಿಂದ್ಗಡೆ ಇರ್ತಕ್ಕಂಥ ಅಕ್ಷರದ ಉಚ್ಚಾರಣೆ ಬರುತ್ತೆ. ಸೊ ಹಾಗಿದ್ರೆ ಫಸ್ಟ್ ನಾವೇನ್ ಬರಿಬೇಕು? ರ ವ್ಯಂಜನ, ರ ವ್ಯಂಜನ, ಯ ವ್ಯಂಜನ ಪ್ಲಸ್ ಅ. ಕ್ಲಿಯರ್? ಅರ್ಥ ಆಯ್ತಾ? ಅರ್ಕಾವಳಿ ಒತ್ತು ಬಂದಾಗ ರ ಫಸ್ಟ್ ಉಚ್ಚರಿಸ್ತೀವಿ. ಈಗ ಉದಾಹರಣೆ ನೋಡಿ, ಚಂದ್ರ, ಓಕೆ, ಅಥವಾ ಚಂದ್ರು. ಇದು ಬಿಡಿಸೋಣವಾ? ಚ ವ್ಯಂಜನ ಪ್ಲಸ್ ಅಂ, ಚಂ, ಚಂ ನಾಟ್ ಚ, ಚಂ. ದ ವ್ಯಂಜನ ಪ್ಲಸ್ ನೋಡ್ರಿ ರ, ಚಂದ್ರು, ಚಂದ್. ಇಲ್ಲಿ ರ ಒತ್ತು ಕೆಳಗಡೆ ಬಂದಿದೆ ಅಲ್ವಾ? ಇದು ಅರ್ಕಾವಳಿ ಒತ್ತು. ಈ ತರ ಅರ್ಕಾವಳಿ ಒತ್ತು ಬಂದಾಗ ರ ಫಸ್ಟ್ ಬರುತ್ತೆ. ಈ ತರ ರ ಒತ್ತು ಕೆಳಗಡೆ ಬಂದಾಗ ರ ನಂತರ ಬರುತ್ತೆ. ದ ವ್ಯಂಜನ ಆದ್ಮೇಲೆ ರ ವ್ಯಂಜನ ಊ, ನಾಟ್ ಅ, ಊ. ಚಂದ್ರು ಅಲ್ವಾ? ಗೊತ್ತಾಯ್ತಾ ಬಿಡಿಸಿ ಬರೆಯೋದು? ಇದನ್ನೊಂದು ನೀವು ಗಮನ ಇಟ್ಟು ಅರ್ಥ ಮಾಡ್ಕೊಳ್ಳಿ. ಇದನ್ನ ಅರ್ಕಾವಳಿ ಒತ್ತು ಅಂತ ಕರಿತೀವಿ, ಇದಕ್ಕೆ ಅರ್ಧ ಚಂದ್ರ ಅಥವಾ ರ ಒತ್ತು ಅಂತ ಹೇಳಿ. ಅರ್ಕಾವಳಿ ಬಂದಾಗ ರ ಉಚ್ಚಾರಣೆ ಫಸ್ಟ್ ಬರುತ್ತೆ. ಈಗ ಫಾರ್ ಎಕ್ಸಾಂಪಲ್ ಮೌರ್ಯ ನೋಡ್ರಿ, ನಾವು ಬರೀತಾ ಇರೋದೇನಿಲ್ಲ, ಯ ಬರಿತಾ ಇದೀವಿ, ಬಟ್ ಹೇಳ್ತಾ ಇರೋದು ಯಾವುದು? ರ ಅಲ್ವಾ? ಮೌರ್ಯ. ಅರ್ಥ ಆಯ್ತಾ? ಸೂರ್ಯ. ಓಕೆ, ಅದೇ ತರ ಬಂಡ್ರಾಳ್ ನೋಡ್ರಿ, ಬಂಡ್ರಾಳ್. ಇಲ್ಲಿ ರ ಎಲ್ಲಿ ಬಂತು? ಕೆಳಗಡೆ ಬಂತು. ಇದನ್ನ ಬಿಡಿಸೋಣವಾ? ಎಸ್, ಯಾರು ಹೇಳ್ತೀರಾ ಹೇಳಿ ನೋಡೋಣ. ಬ ವ್ಯಂಜನ ಪ್ಲಸ್ ಅಂ ಪ್ಲಸ್ ಡ ವ್ಯಂಜನ ಪ್ಲಸ್ ರ ವ್ಯಂಜನ ಪ್ಲಸ್ ಆ. ಆಮೇಲೆ ಇಲ್ಲಿ ನೋಡಿ ಕೊನೆಗೆ ಬರೀ ಳ ಇದೆ, ಳ ವ್ಯಂಜನ ಇದೆ ತಾನೆ, ಅದನ್ನ ಅಷ್ಟೇ ಬರೀ. ಕ್ಲಿಯರ್ ಮಕ್ಕಳ? ಗುಡ್. ಸೊ ಆನ್ಸರ್ ಏನಾಗುತ್ತಾಗಿದ್ರೆ ನೋಡಿ, ಅ ವ್ಯಂಜನ, ಮ ವ್ಯಂಜನ, ಮ ವ್ಯಂಜನ ಪ್ಲಸ್ ಅ. ಸೊ ಆನ್ಸರ್ ಈಸ್ ಎ. ಓಕೆನಾ? ಗೊತ್ತಾಯ್ತಾ ಇಷ್ಟು? ಓಕೆ, ಒಂದ್ಸರಿ ನೋಡ್ಕೊಳ್ಳಿ, ಪ್ರಶ್ನೆ ಉತ್ತರ ನೋಡ್ಕೊಳ್ಳಿ. ಮುಂದಿನ ಪ್ರಶ್ನೆಗೆ ಹೋಗೋಣವಾ? ಎಸ್, 13 ಪ್ರಶ್ನೆ ಆಯ್ತು. ಸೊ 14ನೇ ಪ್ರಶ್ನೆ ನೋಡಿ. ಫೈನ್. 14ನೇ ಪ್ರಶ್ನೆ ಪಾಠದಿಂದ ಬಂದಿದೆ. ನದಿಯ ಮೇಲಾಗುತ್ತಿರುವ ಡ್ಯಾಶ್ ನಿಲ್ಲಬೇಕು. ಯಾವ ಪಾಠ ಇದು? ನದಿಯ ಆಳ. ಅರ್ಥ ಆಯ್ತಾ? ನೋಡ್ರಿ, ನಾವು 13 ಪ್ರಶ್ನೆ ಬಿಡಿಸಿದ್ರು ಪಾಠದಿಂದ ಪ್ರಶ್ನೆ ಬಂದಿರಲಿಲ್ಲ, ವಚನಗಳೊಂದು ಬಂದಿತ್ತು ಅಲ್ವಾ? ಸೊ ನದಿಯ ಅಳಲು ಪಾಠದಿಂದ ಬಂದಿದೆ. ನದಿಯ ಮೇಲಾಗುತ್ತಿರುವ ದೌರ್ಜನ್ಯ ನಿಲ್ಲಬೇಕು. ಯಾಕಂದ್ರೆ ನದಿಲಿ ಏನ್ ಮಾಡ್ತಿರ್ತಾರೆ, ಎಲ್ಲ ವೇಸ್ಟ್ ಅನ್ನು ಹಾಕ್ಬಿಟ್ಟು, ಅಂದ್ರೆ ಕಸ, ಕಾರ್ಖಾನೆಯಿಂದ ಬರ್ತಕ್ಕಂಥ ವಿಷಕಾರಿ ವಸ್ತುಗಳನ್ನೆಲ್ಲ ಹಾಕಿ ನದಿ ಏನಾಗಿರ್ತದೆ, ಮಲಿನ ಆಗಿರ್ತದೆ. ಅದಕ್ಕೆ ಮಕ್ಕಳು ಹೋಗಲ್ಲಿ ಆಟ ಆಡಿದಾಗ ಏನಾಗುತ್ತೆ, ಮಕ್ಕಳಿಗೆ ರೋಗ ಅಂಟ್ಕೊಳ್ಳುತ್ತೆ. ಆವಾಗ ಜಲದೇವತೆ ಏನ್ ಹೇಳ್ತಾಳೆ, ನನ್ನ ಮೇಲೆ ಆಗ್ತಿರ್ತಕ್ಕಂಥ ದೌರ್ಜನ್ಯನ ನಿಲ್ಲಿಸ್ಬೇಕು ಅಲ್ವಾ? ದೊಡ್ಡ ದೊಡ್ಡ ಕಾರ್ಖಾನೆಗಳು ತಮ್ಮ ಕಾರ್ಖಾನೆಯ ವೇಸ್ಟ್ ಅನ್ನು ಏನ್ ಮಾಡ್ತದೆ ಅಂದ್ರೆ ಬೇಡದಿರೋ ವಸ್ತುಗಳನ್ನ ನದಿಗೆ ಬಿಡೋದ್ರಿಂದ ನದಿಯ ಮಲಿನ ಹೆಚ್ಚಾಗ್ತಾ ಇದೆ, ದೊಡ್ಡ ದೊಡ್ಡ ನದಿಗಳು. ಹಾಗಾಗಿ ನದಿ ಏನ್ ಹೇಳ್ತಾ ಇದೆ, ನದಿಯ ಮೇಲಾಗುತ್ತಿರುವ ದೌರ್ಜನ್ಯ ನಿಲ್ಲಬೇಕು. ಅರ್ಥ ಆಯ್ತಾ? ಎಲ್ರು ನಿಮ್ ಕನ್ನಡ ಟೆಕ್ಸ್ಟ್ ಬುಕ್ ಚೆನ್ನಾಗಿ ಓದಿ, ಆವಾಗ ಎಲ್ಲ ಪ್ರಶ್ನೆಗಳಿಗೆ ಉತ್ತರಿಸಬಹುದು. 15 ನೋಡೋಣ. ದಶರಥನು ನೆಲೆಸಿದ್ದ ನಗರ ಅಯೋಧ್ಯೆ. ದಶರಥ ಯಾರು? ರಾಮನ ತಂದೆ, ಅಪ್ಪ ಅಥವಾ ತಂದೆ. ಅರ್ಥ ಆಯ್ತಾ? ರಾಮಾಯಣ ಅಂತ ಒಂದು ಪೌರಾಣಿಕ ಗ್ರಂಥ ಇದೆ. ಸೊ ಅದರಲ್ಲಿ ರಾಮ, ದಶರಥ, ಲಕ್ಷ್ಮಣ, ಸೀತೆ, ರಾವಣ, ಅರ್ಥ ಆಯ್ತಾ, ಆಂಜನೇಯ, ಇವ್ರ ಬಗ್ಗೆ ಅದ್ಭುತವಾದ ಬಹಳ ಚೆನ್ನಾಗಿರ್ತಕ್ಕಂಥ ವಿಷಯಗಳು ಇದಾವೆ. ಸೊ ದಶರಥ ಎಲ್ಲಿ ನೆಲೆಸಿದ್ದ? ಅಯೋಧ್ಯೆ. ರೈಟ್.
16ನೇದು ನೋಡಿ, ಹೋ ಎಂತ ಸುಂದರ ದೃಶ್ಯ. ಹೋ ಎಂತ ಸುಂದರ ದೃಶ್ಯ. ಈ ವಾಕ್ಯದಲ್ಲಿ ಬಳಸಬೇಕಾದ ಲೇಖನ ಚಿಹ್ನೆಯನ್ನು ಗುರುತಿಸಿ. ಲೇಖನ ಚಿಹ್ನೆಗಳನ್ನ ಎಲ್ಲಿ ಬಳಸ್ತೀವಿ ನಾವು? ಏನಾದ್ರೂ ಬರೀತಿರ್ತೀವಲ್ಲ, ಅಲ್ಲಿ ಬರಿಬೇಕಾದಾಗ ಲೇಖನ ಚಿಹ್ನೆಗಳನ್ನ ಬಳಸ್ತೀವಿ. ಆ ಲೇಖನ ಚಿಹ್ನೆಗಳನ್ನ ಬಳಸೋದ್ರಿಂದ ನಾವು ಬರೆದಿರ್ತಕ್ಕಂಥ ವಿಷಯ ಸ್ಪಷ್ಟವಾಗಿ ಅರ್ಥ ಆಗುತ್ತೆ. ಈಗ ಪತ್ರ ಬರಿತಿರ್ತೀವಿ ಅಪ್ಪನಿಗೋ ಅಮ್ಮನಿಗೋ, ಅಲ್ಲಿ ನಾವು ಕೆಲವೊಂದು ಪದಗಳನ್ನ ಬಳಸ್ತೀವಿ. ಸೊ ಲೇಖನ ಚಿಹ್ನೆಗಳು ಯಾವ್ಯಾವಿದೆ, ಯಾರು ಹೇಳ್ತೀರಾ? ಲೇಖನ ಚಿಹ್ನೆಗಳು. ಲೇಖನ ಎಸ್, ಇದಕ್ಕೇನಂತ ಕರಿತೀವಿ? ಅಲ್ಪ ವಿರಾಮ. ನಾವು ಒಂದು ವಾಕ್ಯದ ಮಧ್ಯದಲ್ಲಿ ಸ್ವಲ್ಪ ವಿರಾಮ ಕೊಡ್ಬೇಕಂದ್ರೆ ಇದನ್ನ ಬಳಸ್ತೀವಿ. ಉದಾಹರಣೆ, ಸ್ಫೂರ್ತಿ ಅಲ್ಪ ವಿರಾಮ, ಸಂಜನ ಅಲ್ಪ ವಿರಾಮ, ಸಹನ ಅಲ್ಪ ವಿರಾಮ, ಮೂವರು ಆತ್ಮೀಯ ಗೆಳತಿಯರು. ಅರ್ಥ ಆಯ್ತಾ? ಸೊ ಪ್ರತಿಯೊಬ್ಬರ ಹೆಸರಾದ್ಮೇಲೆ ಏನ್ ಬಳಸಿದ್ವಿ ನಾವು? ಅಲ್ಪ ವಿರಾಮ. ಸ್ವಲ್ಪ ಹೊತ್ತು ನಾವು ವಿರಾಮ ಕೊಡ್ಬೇಕಂದ್ರೆ ಏನ್ ಬಳಸ್ತೀವಿ? ಅಲ್ಪ. ಇದಕ್ಕೆ ಏನಂತ ಕರಿತೀವಿ ನಾವು? ಪೂರ್ಣ ವಿರಾಮ. ಏನಂತ ಕರಿತೀವಿ? ಜಾಸ್ತಿ ವಿರಾಮ ಕೊಡ್ಬೇಕಂದ್ರೆ ಏನ್ ಬಳಸ್ತೀವಿ? ಪೂರ್ಣ ವಿರಾಮ. ಓಕೆನಾ? ಅದೇ ತರ ಈಗ ಉದಾಹರಣೆ, ಪೂರ್ಣ ವಿರಾಮೆಯಲ್ಲಿ ಸಹನ ಪರೀಕ್ಷೆಯನ್ನು ಬರೆದು ಮನೆಗೆ ಹೋದಳು. ಏನಾಗ್ತೀವಲ್ಲಿ? ಟಿಕ್ ಹಾಕ್ತೀವಿ. ಆ ಟಿಕ್ಕಿಗೆ ಏನಂತ ಕರಿತೀವಿ? ಪೂರ್ಣ ವಿರಾಮ. ಫೈನ್. ಇದಕ್ಕೆ ಏನಂತ ಕರಿತೀವಿ? ಪ್ರಶ್ನಾರ್ಥಕ ಚಿಹ್ನೆ. ನಿನ್ನ ಹೆಸರು ಏನು? ತನೀಶ್. ನೋಡಿ, ನಾ ಪ್ರಶ್ನೆ ಕೇಳಿದವನ್ ಏನ್ ಕೊಟ್ಟ? ಉತ್ತರ. ಸೊ ಇದನ್ನೇನ್ ಪ್ರಶ್ನೆಗಳನ್ನ ಕೇಳೋದಿಕ್ಕೆ ಬಳಸ್ತೀವಿ, ಪ್ರಶ್ನೆ ಕೇಳಲು. ಓಕೆ, ಅದೇ ತರ ಇನ್ನು ಹಲವಾರು ಲೇಖನ ಚಿಹ್ನೆಗಳಿವೆ. ಅರ್ಥ ಆಯ್ತಾ? ಈಗ ನಮ್ಮ ಪ್ರಶ್ನೆಗೆ ಹೋಗೋಣ. ಇಲ್ಲಿ ಏನ್ ಕೇಳಿದ್ದಾರೆ? ಹೋ ಎಂತ ಸುಂದರ ದೃಶ್ಯ ಅಲ್ವಾ? ಈಗ ನೀವು ಯಾವುದೋ ಒಂದು ತುಂಬಾ ಚೆನ್ನಾಗಿರ್ತಕ್ಕಂಥ ಜಲಪಾತನೋ, ದೊಡ್ಡದಾಗಿರ್ತಕ್ಕಂಥ ಜಲಪಾತನೋ, ಕಾಡನ್ನು, ಸುಂದರವಾಗಿರೋ ಜಾಗ ನೋಡಿದಾಗ ಅನಿಸ್ತದಲ್ಲ, ನಿಮ್ಗೆ ಖುಷಿ ಆಗತ್ತಲ್ಲ, ಅಯ್ಯೋ ಎಷ್ಟೊಂದು ಚೆನ್ನಾಗಿದೆ, ಸೂಪರ್ ಆಗಿದೆ ಅಂತ ಹೇಳ್ತೀರಲ್ಲ. ಸೊ ನಾವೇನು ವ್ಯಕ್ತಪಡಿಸ್ತಾ ಇದ್ದೀವಿ? ನಮ್ಮ ಭಾವನೆಯನ್ನು ವ್ಯಕ್ತಪಡಿಸ್ತಾ ಇದೀವಲ್ವಾ? ಅದಕ್ಕೆ ಏನಾಗತ್ತಿದು? ಭಾವಸೂಚಕ. ಹೆಂಗ್ ಬರೀತೀವಿ ಭಾವಸೂಚಕ ಚಿಹ್ನೆನ? ಉದ್ದಗೆರೆ ಕೆಳಗಡೆ ಒಂದು ಡಾಟ್. ಅಂದ್ರೆ ಇದು ನಮ್ಮ ಸಡನ್ ಭಾವನೆಗಳನ್ನ, ಒಮ್ಮೆದೊಮ್ಮೆಲೆ ಬರೋಂಥ ಭಾವನೆಗಳನ್ನ, ದುಃಖ ಆಗಿರ್ಲಿ, ಸಂತೋಷ ಆಗಿರ್ಲಿ, ಆಶ್ಚರ್ಯ ಆಗಿರ್ಲಿ. ಅರ್ಥ ಆಯ್ತಾ? ಸೊ ಅಂತ ಭಾವನೆಗಳನ್ನ ವ್ಯಕ್ತಪಡಿಸೋದಕ್ಕೆ ಯಾವ ಚಿಹ್ನೆ ಬಳಸ್ತೀವಿ? ಭಾವಸೂಚಕ ಚಿಹ್ನೆ ಬಳಸ್ತೀವಿ. ರೈಟ್. ಅದೇ ತರ ಇನ್ನು ಕೆಲವೊಂದಿಷ್ಟು ಚಿಹ್ನೆಗಳಿದೆ. ಓಕೆ, ಈ ತರ ನಾವು ಇಂಪಾರ್ಟೆಂಟ್ ಕೊಟೇಶನ್ ಬರಿಬೇಕಾದಾಗ ಈ ತರ ಚಿಹ್ನೆಗಳನ್ನ ಹಾಕ್ತೀವಿ. ಅರ್ಥ ಆಯ್ತಾ? ಇದನ್ನ ನಾವು ಇಂಗ್ಲಿಷ್ನಲ್ಲಿ ಡಬಲ್ ಇನ್ವರ್ಟೆಡ್ ಕಾಮ ಅಥವಾ ವಿವರಣಾ ಚಿಹ್ನೆ ಅಂತ ಕರಿತೀವಿ. ಓಕೆ, ನಿಮ್ಮ ಪುಸ್ತಕದಲ್ಲಿ ಇದಾವೆ. ಅರ್ಥ ಆಯ್ತಾ? ಸೊ ಹಾಗಾಗಿ ಎಲ್ಲರೂ ಟೆಕ್ಸ್ಟ್ ಬುಕ್ ಅಲ್ಲಿ ಇದಾವಲ್ಲ, ಲೇಖನ ಚಿಹ್ನೆಗಳಿದೆ, ಎಲ್ಲ ಒಂದ್ಸರಿ ಓದ್ಕೊಳ್ಳಿ. ಹೇಳಮ್ಮ. ಅರ್ಧ ವಿರಾಮ ಚಿಹ್ನೆ, ವೆರಿ ಗುಡ್. ಆವರಣ ಚಿಹ್ನೆ, ವೆರಿ ಗುಡ್. ಪೂರ್ಣ ವಿರಾಮ ಬರ್ದಿದ್ದೀನಿ. ಓಕೆನಾ? ಸಮನಾರ್ಥಕ ಚಿಹ್ನೆ ಆಗ್ಲೇ ಹೇಳಿದ್ನಲ್ಲ, ಸಮ ವಿರುದ್ಧ. ಅರ್ಥ ಆಯ್ತಾ? ಸೊ ಇವುಗಳನ್ನ ಏನಂತ ಕರಿತೀವಿ ನಾವು? ಲೇಖನ ಚಿಹ್ನೆ. ಸೊ ಹಾಗಿದ್ರೆ ಇಲ್ಲಿ ಆನ್ಸರ್ ಏನಾಗುತ್ತೆ ಮಕ್ಕಳ? ಹೋ ಎಂತ ಸುಂದರ ದೃಶ್ಯ. ಈ ವಾಕ್ಯದಲ್ಲಿ ಬಳಸಬೇಕಾದ ಲೇಖನ ಚಿಹ್ನೆ ಯಾವುದು? ಭಾವ ಸೂಚಕ ಚಿಹ್ನೆ. ಓಕೆ, 17ನೇ ಪ್ರಶ್ನೆಗೆ ಹೋಗೋಣ. ಓಕೆ ಭಾಸ್ಕರ್, 17ನೇ ಪ್ರಶ್ನೆ ಓದ್ತೀಪ? ಎಸ್, ಇಲ್ಲಿದೆ. ಹೊಸ ಖರೀದಿಸಿದನು. ಈ ವಾಕ್ಯ ಯಾವ ಕಾಲವನ್ನ ಸೂಚಿಸುತ್ತದೆ? ಕಾಲಗಳೆಷ್ಟಿದಾವೆ? ಎಸ್, ಭೂತಕಾಲ ಅಂದ್ರೆ ಹಿಂದೆ ಆಗಿರೋದು, ವರ್ತಮಾನ ಅಂದ್ರೆ ಭವಿಷ್ಯತ್ ಅಂದ್ರೆ. ಈಗ ನಾನು ನಿಮ್ಗೆ ಪಾಠ ಹೇಳ್ತಾ ಇರೋ ಕಾಲ ಯಾವುದು? ಅರ್ಥ ಆಯ್ತಾ? ನಿನ್ನೆ ನಿಮ್ ಸರ್ ಪಾಠ ಹೇಳಿರೋ ಕಾಲ ಯಾವುದು? ನಾಳೆ ಮತ್ತೆ ಟ್ಯೂಷನ್ಗೆ ಬಂದ್ರೆ ಯಾವ ಕಾಲ ಆಗುತ್ತೆ? ಅರ್ಥ ಆಯ್ತಾ? ಭೂತ ಅಂದ್ರೆ ಹಿಂದೆ ಆಗಿರ್ತಕ್ಕಂಥದ್ದು, ವರ್ತಮಾನ ಅಂದ್ರೆ ಈಗ ನಡೀತಾ ಇರೋದು, ಭವಿಷ್ಯತ್ ಅಂದ್ರೆ ಮುಂದೆ ನಡೆಯೋದು. ಅರ್ಥ ಆಯ್ತಾ? ಸೊ ಅದ್ರ ಆಧಾರದ ಮೇಲೆ ನೋಡೋಣ. ಸಂತೋಷನು ನಿನ್ನೆ ಒಂದು ಹೊಸ ಸೈಕಲ್ ಖರೀದಿಸಿದನು. ನಿನ್ನೆ ಸಿಂಪಲ್, ಭೂತ ಕಾಲ. ಅರ್ಥ ಆಯ್ತಾ? ಖರೀದಿಸಿದನು. ಸಂತೋಷನು ಸೈಕಲ್ ಅನ್ನು ಖರೀದಿಸುತ್ತಿದ್ದಾನೆ, ವರ್ತಮಾನ. ಯಾರಪ್ಪ ಅವನು? ಸಂತೋಷ್. ಸಂತೋಷನು ಸೈಕಲ್ ಅನ್ನು ಖರೀದಿಸುವನು, ಭವಿಷ್ಯತ್. ಅರ್ಥ ಆಯ್ತಾ? ಪ್ರತ್ಯಯಗಳನ್ನ ಚೆನ್ನಾಗಿ ನೋಡ್ಕೋಬೇಕು. ಉತ್ತ ಬಂದ್ರೆ ವರ್ತಮಾನ, ವ ಬಂದ್ರೆ ಭವಿಷ್ಯತ್, ಖರೀದಿಸಿದ
ಭೂತ. ದ ಬಂದ್ರೆ ಭೂತಕಾಲ. ಅರ್ಥ ಆಯ್ತಾ? ಒಂದು 2 ಸಾರಿ ಪ್ರಶ್ನೆ ಸ್ಪಷ್ಟವಾಗಿ ಓದಿ ಸರಿಯಾಗಿ ಉತ್ತರನ ಹಾಕ್ಬೇಕು. ಅರ್ಥ ಆಯ್ತಾ? 12ನೇ ಪ್ರಶ್ನೆ ನೋಡೋಣ. ಮುಳ್ಳುಗಳಿವೆ ಅಪಾಯವಿಲ್ಲ, ಸಂಖ್ಯೆಗಳಿವೆ ಲೆಕ್ಕದ ಪುಸ್ತಕವಲ್ಲ, ಗಂಟೆ ಹೊಡೆಯುತ್ತೆ ದೇವಾಲಯವಲ್ಲ, ಈ ಒಗಟನ್ನು ಬಿಡಿಸಿ. ಒಗಟುಗಳು ಇಷ್ಟ ಅಲ್ವಾ? ಏನು ಹೇಳ್ತಾರಲ್ಲ, ಜುಟ್ಟುಂಟು, ಕಣ್ಣುಂಟು, ಹೇಳು ಕೂತ ಹೇಳು ಪರವಾಗಿಲ್ಲ. ಯಾವುದು? ಎಸ್ ಅಲ್ಲ, ಈ ಥರದ್ದು ಅಂದರೆ ಅದನ್ನು ಬಿಡಿಸಿದಾಗ ನಮ್ಗೆ ಅರ್ಥ ಆಗ್ತದೆ. ಅರ್ಥ ಆಯ್ತಾ? ಸೊ ಇನ್ನು ಕೆಲವೊಂದು ಕಡೆ ನಾವು ಹೇಳ್ತಾ ಇರ್ತೀವಿ, ಮನೆ ಇದೆ ಆದರೆ ಎಲ್ಲೂ ಏನಿದು ಬಾಗ್ಲಿಲ್ಲ, ಒಂದು ಬಿಳಿ ಮನೆ ಇದೆ, ಬಿಳಿ ಗೋಡೆಗಳಿದೆ, ಎಲ್ಲೂ ಬಾಗ್ಲಿಲ್ಲ, ಏನು ಮೊಟ್ಟೆ ಅಲ್ವಾ? ಸೊ ಈ ಥರದಕ್ಕೆ ಒಗಟು ಅಂತ ಕರಿತೀವಿ. ಅರ್ಥ ಆಯ್ತಾ? ಈ ಒಗಟು ಬಿಡಿಸಿ. ಮುಳ್ಳುಗಳಿವೆ ಅಪಾಯವಿಲ್ಲ, ಮುಳ್ಳುಗಳಿವೆ ಅಪಾಯವಿಲ್ಲ. ಓಕೆ. ಸಂಖ್ಯೆಗಳಿವೆ ಲೆಕ್ಕದ ಪುಸ್ತಕ ಅಲ್ಲ, ಗಡಿಯಾರದಲ್ಲಿ ಸಂಖ್ಯೆಗಳಿರ್ತದಲ್ಲ. ಓಕೆ, ರೈಟ್. ಅದೇ ತರ ಗಂಟೆ ಹೊಡೆಯುತ್ತೆ ದೇವಾಲಯವಲ್ಲ. ಸೊ ಅಥವಾ ದೇವಾಲಯದಲ್ಲಿ ಗಂಟೆ ಇರ್ತದಲ್ಲ, ಬಟ್ ಆದ್ರೆ ಗಡಿಯಾರದಲ್ಲಿ ಈಗ ಮನೆಯಲ್ಲಿ ಹಳೆ ಕಾಲದ ಗಡಿಯಾರ ನೋಡ್ರಿ, ಗಂಟೆ 1 ಗಂಟೆ ಆದಾಗ 1 ಸಾರಿ ಹೊಡೆಯುತ್ತೆ, 2 ಗಂಟೆ ಆದಾಗ 2 ಸಾರಿ ಹೊಡೆಯುತ್ತೆ. ಅರ್ಥ ಆಯ್ತಾ? ಅಲ್ಲಿ ಗಡಿಯಾರದಲ್ಲಿ ಯಾವ ಮುಳ್ಳುಗಳಿರುತ್ತೆ? ಗಂಟೆ ಮುಳ್ಳಿರುತ್ತೆ, ನಿಮಿಷದ ಮುಳ್ಳಿರುತ್ತೆ, ಆಮೇಲೆ ಸೆಕೆಂಡ್ನ ಮುಳ್ಳಿರುತ್ತೆ. ಗಂಟೆ ಅಂದ್ರೆ ತಾಸು. ಅರ್ಥ ಆಯ್ತಾ? ತಾಸಿನ ಮುಳ್ಳಿಗೆ ಏನಂತ ಕರಿತೀವಿ ನಾವು? ಗಂಟೆ ಮುಳ್ಳು ಅಂತ ಕರಿತೀವಿ. ಸೊ ಸಂಖ್ಯೆಗಳಿದೆ, 1 ರಿಂದ 12 ಸಂಖ್ಯೆಗಳಿದೆ. ಅರ್ಥ ಆಯ್ತಾ? ಒಗಟುಗಳು ಬಹಳ ಚೆನ್ನಾಗಿರ್ತದೆ. ಸೊ ಎಲ್ಲರೂ ಒಗಟುಗಳನ್ನ ಬಿಡಿಸಿ, ಹೆಚ್ಚು ಒಗಟುಗಳನ್ನ ಓದಬೇಕು. ಸೊ ಆನ್ಸರ್ ಏನಾಗುತ್ತೆ ಮಕ್ಕಳಾಗಿದ್ರೆ? ಗಡಿಯಾರ. ಅರ್ಥ ಆಯ್ತಾ? ಎಸ್. 19ನೇ ಪ್ರಶ್ನೆ ನೋಡ್ರಿ. ಕೆಳಗಿನವುಗಳಲ್ಲಿ ಯಾವುದು ಅನ್ವರ್ತಕ ನಾಮವಲ್ಲದ ಪದವನ್ನು ಗುರುತಿಸಿ. ಓಕೆ ನೋಡ್ರಿ, ನಾಮಪದಗಳು. ನಾಮಪದ ಅಂದ್ರೆ ಏನು? ವ್ಯಕ್ತಿ, ಪ್ರಾಣಿ, ಸ್ಥಳ, ಇವುಗಳ ಹೆಸರು ನಾವೇನಂತ ಕರಿತೀವಿ. ಅಥವಾ ನೀವು ಸರಳವಾಗಿ ಹೇಳ್ಬೇಕಂದ್ರೆ ಹೆಸರನ್ನ ಸೂಚಿಸುವ ಪದವೇ ನಾಮಪದ. ಅದು ವ್ಯಕ್ತಿ ಹೆಸರಾಗಿರ್ಲಿ, ಪ್ರಾಣಿ ಹೆಸರಾಗಿರ್ಲಿ, ಸ್ಥಳದ ಹೆಸರಾಗಿರ್ಲಿ, ಹೂವಿನ ಹೆಸರಾಗಿರ್ಲಿ. ಓಕೆ. ಸೊ ನಾಮಪದ. ಈ ನಾಮಪದಗಳಲ್ಲಿ ಇನ್ನು ಕೆಲವೊಂದಿಷ್ಟು ವಿಧಗಳಿವೆ. ಯಾವ್ಯಾವುದದು? ರೂಢನಾಮ, ರೂಢನಾಮ, ಅಂಕಿತ ನಾಮ, ಅನ್ವರ್ತಕ ನಾಮ. ಓಕೆ. ಸೊ ರೂಢನಾಮ ಅಂದ್ರೆ ಏನು? ಸಿಂಪಲ್. ರೂಢನಾಮ ಅಂದ್ರೆ ರೂಢಿಯಿಂದ. ಓಕೆ. ಅನ್ವರ್ತನಾಮ, ಅನ್ವರ್ತಕ. ಫೈನ್. ರೂಢನಾಮ, ಅನ್ವರ್ತಕ ನಾಮ. ಇನ್ನೊಂದು ಯಾವುದು? ಅಂಕಿತ ನಾಮ. ಅಂಕಿತ ನಾಮ ಅಂದ್ರೆ ನಾವಿಟ್ಟಿರ್ತಕ್ಕಂಥ ಹೆಸರು. ಈಗ ಏನ್ ನಿನ್ನ ಹೆಸರು? ಈಗ ರಂಜಿತ್ ಅಂದ್ರೆ ಯಾರು ಅಂತಾರೆ? ನೀನು ಅಂತೀಯ, ನೀನು ಅಂತೀಯ. ಸಹನ ಅಂದ್ರೆ, ಸ್ಫೂರ್ತಿ ಅಂದ್ರೆ, ಓಕೆ ಓಕೆ. ಮತ್ತೆ ಯಾರು ಹೇಳಿದ್ರಲ್ಲ? ಜೀವನ್ ಅಂದ್ರೆ, ಎಸ್. ಅಂಕಿತ ನಾಮ ಅಂದ್ರೆ ಗುರುತಿಗಾಗಿ ಇಟ್ಟ ಹೆಸರು. ಇದಕ್ಕೇನಂತ ಇಟ್ಟಿವಪ್ಪ ಹೆಸರು? ಒಂದು ಪೆನ್ ಕೊಡು ಅಂದ್ರೆ ನೀನು ನೀರು ತಗೊಂಡ್ ಬರ್ತೀಯ ನನಗೆ? ಇಲ್ಲ ತಾನೆ? ಸೊ ನಮ್ಗೆ ಗೊತ್ತು ಪೆನ್ ಅಂದ್ರೆ ಈ ತರ ಇರುತ್ತೆ ಅಂತ. ಹಾಗೆ ಅಂಕಿತ ನಾಮ ಅಂದ್ರೇನು? ಗುರುತಿಗಾಗಿ. ಅಂಕಿತ ನಾಮ. ಓಕೆನಾ? ರೈಟ್. ಅನ್ವರ್ತಕ ನಾಮ ಅಂದ್ರೆ ಅರ್ಥಕ್ಕೆ ಅನುಗುಣವಾಗಿ. ಈಗ ಯಾರಿಗೂ ಕಣ್ ಕಾಣಿಸಲ್ಲ ಅಂತ ಅನ್ಕೊಳ್ರಿ, ಏನಂತ ಕರಿತೀವಿ? ಕುರುಡ. ಯಾರಿಗೂ ಕಿವಿ ಕೇಳಿಸಲ್ಲ ಅನ್ಕೊಳ್ಳಿ, ಕಿವುಡ. ಅರ್ಥ? ನಗ್ಬಾರ್ದು, ಸರಿನಾ? ಸೊ ಅದು ಅವ್ರಿಗೆ ಪಾಪ ಅವರು ಏನಂತಾರೆ, ಅವ್ರಿಗೆ ಬಂದಿರೋ ತೊಂದರೆ. ಅರ್ಥ ಆಯ್ತಾ? ಅಥವಾ ಯಾರಿಗೋ ಕಾಲ್ ಸರಿ ಇಲ್ಲ ಅನ್ಕೊಳ್ರಿ, ಕುಂಟ ಅಂತ ಕರಿತೀವಿ. ಕುಂಟಿ ಅಲ್ಲ, ಕುಂಟಿ ಅಂದ್ರೆ ಹೊಲ ಉಳೋದು. ಓಕೆ. ಹುಡುಗಿ ಆದ್ರೆ ಕುಂಟಿ ಅಂತೀವಾ? ರೈಟ್. ಅರ್ಥ? ಇಲ್ಲೊಂದು ಅರ್ಥ ಇದೆಯಲ್ಲ. ಈಗ ಅಂಗಡಿಯಲ್ಲಿ ಯಾರೋ ವ್ಯವಹಾರ ಮಾಡ್ತಿರ್ತಾರೆ, ಅವ್ರಿಗೇನಂತ ಕರಿತೀವಿ? ಅರ್ಥ ಆಯ್ತಾ? ಈ ತರ ಅಂದ್ರೆ ಅದಕ್ಕೆ ಅರ್ಥ ಇರ್ತದೆ. ಅರ್ಥಕ್ಕೆ ಅನುಗುಣವಾಗಿರ್ತಕ್ಕಂಥ ಹೆಸರುಗಳನ್ನೇನಂತ ಕರಿತೀವಿ ನಾವು? ಅನ್ವರ್ತಕ. ರೂಢನಾಮ ಅಂದ್ರೆ ರೂಢಿಯಿಂದ ಬಂದ್ಬಿಟ್ಟಿರುತ್ತೆ. ಈಗ ಜೋರಾಗಿ ನೀರು ಹರ್ಕೊಂಡು ಹೋಗೋದನ್ನ ಏನಂತ ಕರಿತೀವಿ ನಾವು? ದೊಡ್ಡದಾಗಿರುತ್ತೆ, ನೀರು ಹರ್ಕೊಂಡು ಹೋಗ್ತಾ ಇರುತ್ತೆ, ಸಮುದ್ರ ಸೇರುತ್ತೆ, ನದಿ. ಏನಂತ ಕರಿತೀವಿ? ನದಿ. ಅರ್ಥ ಆಯ್ತಾ? ದೊಡ್ಡ ದೊಡ್ಡ ಬಂಡೆಗಳಿರುತ್ತೆ,
ದೊಡ್ಡ ದೊಡ್ಡ ಬಂಡೆಗಳಿರ್ತಾವೆ, ಅದಕ್ಕೆ ಏನಂತ ಕರಿತೀವಿ? ಏನಂತ ಇದೆ ಇಲ್ಲಿ ಗವಿಸಿದ್ದೇಶ್ವರ ಮಠದ ಹಿಂದ್ಗಡೆ ಏನಿದೆ? ಗುಡ್ಡ. ಏನಂತ ಕರಿತೀವಿ ಅದಕ್ಕೆ? ಗುಡ್ಡ ಅಥವಾ ಬೆಟ್ಟ ಅಂತ ಕರಿತೀವಿ. ಓಕೆನಾ? ಇದನ್ನೇನಂತ ಕರಿತೀವಿ ನಾವು? ರೂಢ ನಾಮ. ಪರ್ವತ, ನದಿ, ನಂದಿ ಅಂತ ಬರ್ದ ನಾನು. ಸೊ ನದಿ 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 ಅದೇನಾಗಬೇಕು? ನದಿ. ಓಕೆ. ಸೊ ಇವುಗಳು ರೂಢಿಯಿಂದ ಬಂದಿರತಕ್ಕಂಥ ಹೆಸರುಗಳು. ಅನ್ವರ್ತಕ ನಾಮ ಅಂದ್ರೆ ಕುರುಡ, ಎಸ್. ಅದೇ ತರ ವ್ಯಾಪಾರಿ, ಓಕೆ, ವೈದ್ಯ, ಅರ್ಥ ಆಯ್ತಾ? ಶಿಕ್ಷಕ, ಇವೆಲ್ಲ ಅನ್ವರ್ತಕ ನಾಮಗಳು. ಅಂಕಿತ ಅಂದ್ರೆ ನಾವು ಇಟ್ಟಂತ ಹೆಸರು. ಗುಲಾಬಿ ಹೂವು, ನವಿಲು, ಓಕೆ, ಪಾರಿವಾಳ, ಸಹನ, ಅಥವಾ ಜೀವನ್, ಜ್ಯೋತಿ, ಓಕೆ, ನಾವು ಇಟ್ಟಿರ್ತಕ್ಕಂಥ ಹೆಸರು. ಸೊ ರೈಟ್ ಆಗಿದೆ. ನಮ್ಮ ಪ್ರಶ್ನೆ ಸರಿಯಾದ ಉತ್ತರ ಯಾವ್ದಾಗುತ್ತೆ ನೋಡಿ? ಕೆಳಗಿನವುಗಳಲ್ಲಿ ಅನ್ವರ್ತಕ ನಾಮವಲ್ಲದ ಪದವನ್ನು ಗುರುತಿಸಿ. ನಾವು ಗುರುತಿಸಬೇಕಾಗಿದೆ ಅನ್ವರ್ತಕ ನಾಮ ಅಲ್ಲ. ಯಾವುದು ಅನ್ವರ್ತಕ ನಾಮ ಅಲ್ಲ? ಅರ್ಥ ಆಯ್ತಾ? ಉದ್ಯೋಗಿ, ವೈದ್ಯ, ಸನ್ಯಾಸಿ, ಇವೆಲ್ಲವೂ ಅನ್ವರ್ತಕ ನಾಮ. ಜೋಸೆಫ್ ಅನ್ನೋದು ಯಾವ ನಾಮ? ಒಬ್ಬನ ಹೆಸರಲ್ವಾ? ಎಸ್. ಉದ್ಯೋಗಿ ಅಂದ್ರೆ ಕೆಲಸ ಮಾಡ್ತಿರ್ತಕ್ಕಂಥ ವ್ಯಕ್ತಿ. ಅರ್ಥ ಆಯ್ತಾ? ಸನ್ಯಾಸಿ ಅಂದ್ರೆ ಯಾರು ಮದುವೆ ಆಗಲ್ಲ, ತಮ್ಮ ಜೀವನವನ್ನು ಒಂದು ಒಳ್ಳೆ ಉದ್ದೇಶಕ್ಕೆ ಡೆಡಿಕೇಟ್ ಮಾಡ್ಕೊಳ್ತಾರೆ, ಅವ್ರುಗಳನ್ನ ನಾವೇನಂತ ಕರಿತೀವಿ? ಸನ್ಯಾಸಿ. ಈಗ ಸ್ವಾಮಿ ವಿವೇಕಾನಂದರು ಒಬ್ಬ ಮಹಾನ್ ಸನ್ಯಾಸಿ. ವೈದ್ಯ, ಇಂಜೆಕ್ಷನ್ ಕೊಡೋರು, ಗುಳಿಗೆ ಕೊಡೋರು, ಆಪರೇಷನ್ ಮಾಡೋರ್ಗೆ ಏನಂತ ಕರಿತೀವಿ? ವೈದ್ಯ ಅಂತ ಕರಿತೀವಿ. ಓಕೆ, ರೈಟ್. ನೆಕ್ಸ್ಟ್ 20ನೇದು ನೋಡಿ. ಗೌಡತಿ ಎಂಬ ಪದವನ್ನು ಪುಲ್ಲಿಂಗ ಅಥವಾ ಸ್ತ್ರೀಲಿಂಗ, ಗೌಡತಿ ಎಂಬ ಪದವನ್ನ ಪುಲ್ಲಿಂಗ ಅಥವಾ ಸ್ತ್ರೀಲಿಂಗಕ್ಕೆ ಬದಲಾಯಿಸಿ. ಪುಲ್ಲಿಂಗ ಸ್ತ್ರೀಲಿಂಗ ಕಲ್ತಿದ್ದೀರಲ್ವಾ? ಪುಲ್ಲಿಂಗ ಅಂದ್ರೆ ಗಂಡನ್ನ ಸೂಚಿಸುವ ಪದ, ಸ್ತ್ರೀಲಿಂಗ ಅಂದ್ರೆ ಹೆಣ್ಣನ್ನ ಸೂಚಿಸ. ನಪುಂಸಕ ಲಿಂಗ ಅಂದ್ರೆ ನಿರ್ಜೀವ ವಸ್ತುಗಳಿಗೆ ನಪುಂಸಕ ಲಿಂಗ ಅಂತ. ಅರ್ಥ ಆಯ್ತಾ? ಜೀವ ಇರೋ ವಸ್ತುಗಳ ಲಿಂಗ ಇದ್ದೇ ಇರುತ್ತೆ ನೋಡಿ. ಇದನ್ನ ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಳ್ರಿ. ಹೆಣ್ಣನ್ನ ಸೂಚಿಸುವ ಪದಕ್ಕೆ ಏನಂತ ಕರಿತೀವಿ ನಾವು? ಸ್ತ್ರೀಲಿಂಗ ಅಂತ ಕರಿತೀವಿ. ಗಂಡನ್ನ ಸೂಚಿಸುವ ಪದಕ್ಕೆ ಪುಲ್ಲಿಂಗ ಅಂತ ಹೇಳ್ತೀವಿ. ನಪುಂಸಕ ಲಿಂಗ ಅಂದ್ರೆ ಈಗ ಪೆನ್ಗೆ ಜೀವ ಇದೆಯಾ? ಈ ಬೋರ್ಡಿಗೆ ಜೀವ ಇದೆಯಾ? ಇಲ್ಲ ತಾನೆ. ಇವುಗಳಿಗೆ ಏನಂತ ಕರಿತೀವಿ ನಾವು? ನಪುಂಸಕ ಲಿಂಗ ಅಂತ ಕರಿತೀವಿ. ಓಕೆನಾ? ರೈಟ್ ಆಗಿದ್ರೆ ಆ ಪ್ರಶ್ನೆಗೆ ಉತ್ತರ ಯಾವ್ದಾಗುತ್ತೆ ನೋಡಿ. ಗೌಡತಿ ಎಂಬ ಪದವನ್ನ, ಎಸ್, ಗೌಡ, ಗೌಡತಿ. ಶಿಕ್ಷಕ, ಓಕೆ. ವೈದ್ಯ, ವೈದ್ಯೆ, ರೈಟ್. ಹಾಲು ಮಾರುವವನು, ಅರ್ಥ ಆಯ್ತಾ? ರೈಟ್. ಸೊ ನೋಡಿ ಮಕ್ಕಳ, ನಪುಂಸಕ ಲಿಂಗ ಅಂದ್ರೆ ಜೀವ ಇಲ್ಲದೆ ಇರತಕ್ಕಂಥ ವಸ್ತುಗಳು ಯಾವ್ದ್ರಲ್ಲಿ ಬರ್ತದೆ? ನಪುಂಸಕ ಲಿಂಗ. ನಿರ್ಜೀವ ಅಂತ ಹೇಳ್ಬೋದು ನಾವು. ಓಕೆನಾ? ರೈಟ್. ಸೊ ಗೊತ್ತಾಯ್ತು? ಹಾ. ಸೊ ನಾವೆಷ್ಟು ಪ್ರಶ್ನೆಗೆ ಉತ್ತರಿಸಿದ್ವಿ? 20 ಪ್ರಶ್ನೆಗೆ ಉತ್ತರಿಸಿದ್ವಿ. ಸೊ ಕನ್ನಡದಲ್ಲಿ ಆಗಿದ್ರೆ ಹೆಚ್ಚು ಪ್ರಶ್ನೆಗಳು ಎಲ್ಲಿಂದ ಬರುತ್ತೆ? ವ್ಯಾಕರಣದಿಂದ ಬರುತ್ತೆ. ಅರ್ಥ ಆಯ್ತಾ? ನಿಮ್ಮ ಪುಸ್ತಕಗಳಿಂದ 4 ರಿಂದ 5 ಪ್ರಶ್ನೆಗಳು ಬರುತ್ತೆ.